ಸುಮಾರು 185ಕ್ಕೂ ಹೆಚ್ಚು ವರ್ಷಗಳ ಪರಂಪರೆಯನ್ನು ಹೊಂದಿರೋದು ದ ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ ಬಳಗ. ಇದರ ವಿಂಗ್ಸ್ ವಿಜಯ ಕರ್ನಾಟಕ, ಬೆಂಗಳೂರು ಮಿರರ್, ವಿ.ಕೆ. ಮನಿ ಹಾಗೂ ಬೋಧಿ ವೃಕ್ಷ. ಕನ್ನಡ ದಿನಪತ್ರಿಕೆ ಓದುಗರ ನಂಬರ್ 1 ಚಾಯ್ಸ್ ವಿಜಯ ಕರ್ನಾಟಕ. ಈ ದಿನ ಬಹಳ ವಿಶೇಷವಾಗಿ ಉತ್ತರ ಕರ್ನಾಟಕದ ಸಾಧಕಿಯರನ್ನ ಗೌರವಿಸುವಂತಹ ಹೆಗ್ಗಳಿಕೆಗೂ ಕೂಡ ಭಾಜನರಾಗ್ತಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರನ್ನ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನ ಹಣತೆ ಬೆಳಗುವ ಮುಖೇನ ತಾವೆಲ್ಲರೂ ಕೂಡ ಒಂದು ಗೌರವದ ಚಪ್ಪಾಳೆಯನ್ನ ನೀಡ್ತಾ ಹಣತೆ ಬೆಳಗಿ ಬದುಕನ್ನ ಅಭಿವೃದ್ಧಿಯತ್ತ ಸಾಗಿಸಲಿ ಅಂತ ಆಶಿಸೋಣ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಕನ್ನಡದ ದೀಪ, ಅಭಿವೃದ್ಧಿಯ ದೀಪ ಬೆಳಗಿಯಾಗಿದೆ. ಈ ಕಾರ್ಯಕ್ರಮದ ಕುರಿತಂತೆ ಇದೀಗ ಪ್ರಾಸ್ತಾವಿಕ ನುಡಿಯನ್ನ ನುಡಿಯಲು ಬರಮಾಡಿಕೊಳ್ಳೋಣ. ಸುದರ್ಶನ್ ಚನ್ನಂಗಿಹಳ್ಳಿ, ಪ್ರಧಾನ ಸಂಪಾದಕರು, ವಿಜಯ ಕರ್ನಾಟಕ. ಮಹಿಳಾ ಸಾಧಕರಿಗೆ ಮೊದಲಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಕೂಡ ಉತ್ತರ ಕರ್ನಾಟಕದ ಭಾಗದ ಮಹಿಳಾ ಸಾಧಕರನ್ನು ಗೌರವಿಸುವಂಥ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಅದಕ್ಕೆ ಗೌರವಿಸಲಿಕ್ಕೆ ಇವತ್ತು ನಮ್ಮ ಸಾರಿಗೆ ಸಚಿವರು ಬಂದಿದ್ದಾರೆ, ಅವರಿಗೆ ಅಭಿನಂದಿಸೋಣ. ಅದ್ರ ಜೊತೆಗೆ ಮಂಜುಶ್ರೀ ಅವರು IAS ಅಧಿಕಾರಿಯಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ, ಜಿಲ್ಲಾ ಅಧಿಕಾರಿಯಾಗಿ ಮಹಿಳೆಯರಿಗೆ ಮಾದರಿಯಾಗಿದ್ದಾರೆ. ಅವರು ಕೂಡ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಹಾಗೆ ಖ್ಯಾತ ಅಭಿನೇತ್ರಿ, ತಮ್ಮದೇ ಆದ ನಟನೆ ಮೂಲಕ ಅಪಾರ ಅಭಿಮಾನಿ ಬಳಗವನ್ನು ಹೊಂದಿರುವಂಥ, ಜೊತೆಗೆ ರಾಜಕೀಯ ರಂಗದಲ್ಲೂ ಕೂಡ ಅವರು BJPಯ ವಕ್ತಾರರಾಗಿ ಕೂಡ ಕೆಲಸ ಮಾಡ್ತಾರೆ. ಮಾಳವಿಕಾ ಅವಿನಾಶ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಗೆ ನಮ್ಮ ವಿಜಯ ಕರ್ನಾಟಕ ಮತ್ತು ಬೆಂಗಳೂರು ಮಿರರ್ನ CEO ಆದಂಥ ದೀಪಕ್ ಸಲೂಜಾ ಇದ್ದಾರೆ. ಎಲ್ಲರೂ ಕೂಡ ನಾನು ಮತ್ತೊಮ್ಮೆ ಸ್ವಾಗತ ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. Now I request Mr. Deepak Saluja, CEO of Vijay Karnataka and Bengaluru Mirror, to address the gathering. So please. Good morning. Ellarigu namaskara ಮತ್ತೆ ಸುಸ್ವಾಗತ. It's a privilege for me to welcome our chief guest for this event today. Thank you for taking the time and coming and joining us here. Women in our life play a very, very powerful role. You know, whether it is your wife, your mother, your daughter, your sister, they are an inspiration because they are a pillar of support to you always. You are a role model for all the women outside this room because they look at you because you are creating a world of equal opportunity for women. I wish you all the success. Continue the great work that you're doing, and let's celebrate together today afternoon. Thank you. ಥ್ಯಾಂಕ್ ಯು ಸರ್. ಮಾನ್ಯ ಸಾರಿಗೆ ಹಾಗೂ ಮುಜರಾಯಿ ಇಲಾಖೆ ಸಚಿವರು ತುರ್ತು ಕಾರಣದ ನಿಮಿತ್ತ ತೆರಳಬೇಕಾಗಿರೋದ್ರಿಂದ ಅವರ ಮಾತಿಗಾಗಿ ನಾವೆಲ್ಲರೂ ಕೂಡ ಎದುರು ನೋಡೋಣ. ಇವತ್ತು ಪ್ರಶಸ್ತಿ ಪಡೆದಂಥ, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದವರು ಪ್ರಶಸ್ತಿಗೆ ಇವತ್ತು ಪಾತ್ರರಾಗಿದ್ದಾರೆ. ಇವತ್ತು ಮಹಿಳಾ ದಿನಾಚರಣೆ ಅಂಗವಾಗಿ ವಿಜಯ ಕರ್ನಾಟಕ ಈ ವರ್ಷ ಕೂಡ 25 ಜನ ಮಹಿಳೆಯರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥವ್ರಿಗೆ ಪ್ರಶಸ್ತಿ ಪ್ರದಾನ. ನಿಮ್ಮ ಕೈಲಾದಷ್ಟು ಯಾರು ಅಶಕ್ತರಿದ್ದಾರೆ ಅಂಥವ್ರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ತಾವು ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಧನ್ಯವಾದಗಳು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡೋದಕ್ಕೆ ಬರಮಾಡ್ಕೊಳ್ಳೋಣ ಕುಮಾರಿ ಮಂಜುಶ್ರೀ ಎನ್, ಆಯುಕ್ತರು, ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ. ಎಲ್ಲರಿಗೂ ನಮಸ್ಕಾರ. ಬಹಳ ಸಂತೋಷ ಆಗ್ತಾ ಇದೆ. ಇವತ್ತಿನ ದಿನ ನಾವು ಕೇವಲ ಸಾಧನೆಗಳನ್ನ ಸಂಭ್ರಮಿಸ್ತಿಲ್ಲ, ಸವಾಲುಗಳ ನಡುವೆಯೂ ಕೂಡ ತಮ್ಮದೇ ಆದ ಹಾದಿಯನ್ನು ಕೆತ್ತಿದ ಮಹಿಳೆಯರ ಪರಿಶ್ರಮ, ಪ್ರತಿಭೆ ಮತ್ತು ಅದಮ್ಯ ಮನೋಭಾವವನ್ನು ನಾವು ಇವತ್ತು ಗುರುತಿಸ್ತಾ ಇದ್ದೀವಿ. ಇವತ್ತಿನ ದಿನ ಪ್ರಶಸ್ತಿಯನ್ನು ಪಡೆದಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ತಿಳಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮವನ್ನು ಉದ್ದೇಶಿಸಿ, ಸಾಧಕಿಯರನ್ನು ಉದ್ದೇಶಿಸಿ ಮತ್ತೊಬ್ಬ ಸಾಧಕಿ ಮಾತನಾಡುವಂತಹ ಸಮಯ. ಜೋರ್ ಚಪ್ಪಾಳೆ ಮುಖೇನ ಬರಮಾಡ್ಕೊಳ್ಳೋಣ ಶ್ರೀಮತಿ ಮಾಳವಿಕಾ ಅವಿನಾಶ್ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಮನೆಯಲ್ಲಿ ದೀಪ ಉರಿಸಿ ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗುವ ತಬ್ಬಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ಇದು ರಾಷ್ಟ್ರಕವಿ GSS ಅವರ ಸಾಲುಗಳು, ನನ್ನನ್ನು ಬಹಳ ಕಾಡೋ ಸಾಲುಗಳು. ಅವರು ಈ ಕವನದಲ್ಲಿ ಸ್ತ್ರೀಯನ್ನು ಎಲ್ಲದಕ್ಕೂ ಹೋಲಿಸ್ತಾರೆ. ಸ್ತ್ರೀ ಇರ್ತಾಳೆ ಬದುಕಲ್ಲಿ ಮತ್ತು ತಮ್ಮ ಕುಟುಂಬವನ್ನು ಅತ್ಯಂತ ಮಮತೆಯಿಂದ ಅವಳು ಸಂರಕ್ಷಿಸಿ ಪೋಷಿಸ್ತಾಳೆ ಅನ್ನೋದನ್ನು ಬಹಳ ಸುಂದರವಾಗಿ ತಮ್ಮ ಪದಗಳನ್ನು ಶಿವರುದ್ರಪ್ಪನವರು
ವರ್ಣಿಸ್ತಾರೆ. ನನಗನ್ಸುತ್ತೆ ಇವತ್ತಿನ ಕಾರ್ಯಕ್ರಮದ ಸಾರ್ಥಕತೆಯೂ ಅದೇ. ವಿಜಯ ಕರ್ನಾಟಕ ಮಹಿಳಾ ಸಾಧಕಿಯರನ್ನು ಇಲ್ಲಿ ಅಭಿನಂದಿಸೋದ್ರ ಮೂಲಕ, ಗೌರವಿಸೋದ್ರ ಮೂಲಕ, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ಮಹಿಳೆಯರನ್ನು ಅಭಿನಂದಿಸೋದ್ರ ಮೂಲಕ ನಾವೆಲ್ಲರೂ ಎಷ್ಟು ಕೃತಜ್ಞತೆಗಳನ್ನು ಅವರಿಗೆ ಸಲ್ಲಿಸಬೇಕೋ ಅದನ್ನು ಅವರು ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ನನಗೆ ಅವಕಾಶವನ್ನಿತ್ತ ವಿಜಯ ಕರ್ನಾಟಕಕ್ಕೆ ಮತ್ತೊಮ್ಮೆ ನನ್ನ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಉತ್ತರ ಕರ್ನಾಟಕದ ಮಹಿಳಾ ಸಾಧಕಿಯರನ್ನು ಗೌರವಿಸುವಂತಹ ಸಮಯ. ಮೊದಲನೇದಾಗಿ ವಿಕೆ ಎಮರ್ಜಿಂಗ್ ವಿಮೆನ್ ಅಚೀವರ್ಸ್ ಆಫ್ ಕರ್ನಾಟಕ, ಹಾನರಿಂಗ್ ಡಾಕ್ಟರ್ RT ರಘು ಕೆ, ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಕೃಷ್ಣಮೂರ್ತಿ ಹಾಸ್ಪಿಟಲ್ ಬೀದರ್, ಫಾರ್ ಹರ್ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಇನ್ ದ ಫೀಲ್ಡ್ ಆಫ್ ಹೆಲ್ತ್. ಒಂದು ಜೋರಾದ ಚಪ್ಪಾಳೆ ಬನ್ನಿ. ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆ ಡಾಕ್ಟರ್ RT ರಘು ಕೆ ಅವರು ಮಹಿಳೆಯರ ಆರೋಗ್ಯ ಸುಧಾರಿಸುವಲ್ಲಿ 20 ವರ್ಷಗಳ ಅನುಭವ ಹೊಂದಿದ್ದಾರೆ. ಮಹಾರಾಷ್ಟ್ರದ ಲಾತೂರ ಜಿಲ್ಲೆಯ ಉದಗೀರಿನಲ್ಲಿ ಜನಿಸಿ ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನು ಪಡೆದಿದ್ದಾರೆ. ಔರಂಗಾಬಾದ್ನ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ MBBS ಪೂರ್ಣಗೊಳಿಸಿದ್ದಾರೆ. ಬೀದರ್ನಲ್ಲಿ ಡಾಕ್ಟರ್ ರಘು ಕೃಷ್ಣಮೂರ್ತಿ ಅವರ ಜೊತೆ ವಿವಾಹ ಮಾಡಿಕೊಂಡಿದ್ದಾರೆ. ಇವರಿಗೆ 2 ಪುತ್ರರಿದ್ದಾರೆ. ಸದ್ಯ ಡಾಕ್ಟರ್ ಕೃಷ್ಣಮೂರ್ತಿ ಆಸ್ಪತ್ರೆಯಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ವೈದ್ಯ ವೃತ್ತಿಯ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ. ಒಂದು ಜೋರಾದ ಚಪ್ಪಾಳೆ ಬಲಿ ಡಾಕ್ಟರ್ RT ರಘು ಕೆ. Myself, Dr. RT Raghu. I am consultant gynecologist from Krishnamurti's Hospital, Bidar. I thank Vijay Karnataka Group for thinking of me for this Emerging Women Achievers of Karnataka Award. And God has given that power to me. And I thank you, Vijay Karnataka and God Almighty and all these associations through which I could do some service. Thank you so much. ನಮ್ಮ ಮುಂದಿನ ಸಾಧಕಿ ವಿಕೆ ಎಮರ್ಜಿಂಗ್ ವಿಮೆನ್ ಅಚೀವರ್ಸ್ ಆಫ್ ಕರ್ನಾಟಕ, ಹಾನರಿಂಗ್ ಶ್ರೀಮತಿ ಅನುಷಾ ದೀಪಕ್ ಕತ್ತಿ, ಫೌಂಡರ್ ಅಂಡ್ ಚೀಫ್ ಟ್ರೈನರ್ ಸೂಪರ್ ಬ್ರೈನ್ಸ್ ವಿಜಯಪುರ, ಫಾರ್ ಹರ್ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಇನ್ ದ ಫೀಲ್ಡ್ ಆಫ್ ಬ್ರೈನ್ ಟ್ರೈನಿಂಗ್. ವಿಜಯಪುರ ನಗರದಲ್ಲಿ ವಿಶೇಷತೆಯಲ್ಲೇ ವಿಶೇಷ ಎನಿಸಿರುವ ಸೂಪರ್ ಬ್ರೈನ್ ಅಕಾಡೆಮಿಯನ್ನ ಬ್ರೈನ್ ಟ್ರೈನರ್ ತಜ್ಞೆ ಆಗಿರುವ ಅನುಷಾ ದೀಪಕ್ ಕತ್ತಿ ಅವರು ಪ್ರಾರಂಭಿಸಿದ್ದಾರೆ. ಮಕ್ಕಳಲ್ಲಿನ ಬ್ರೈನ್ಗೆ ಸಂಬಂಧಿಸಿದ ನ್ಯೂನತೆಗಳಿಗೆ ಪರಿಹಾರ ದೊರಕಿಸುವ ಕೆಲಸ ಮಾಡ್ತಿದ್ದಾರೆ. ಇದೊಂದು ಸಾಮಾಜಿಕ ಸೇವೆ ಎಂದು ಪರಿಗಣಿಸಿ ಸದ್ದು ಗದ್ದಲವಿಲ್ಲದೆ ಮಕ್ಕಳ ಬೌದ್ಧಿಕ ಮಾನಸಿಕ ಶಕ್ತಿಯನ್ನು ವೃದ್ಧಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ವಿಜಯಪುರದಲ್ಲಿ ಸೂಪರ್ ಬ್ರೈನ್ ಅಕಾಡೆಮಿ 4 ವರ್ಷಗಳ ಹಿಂದೆ ಪ್ರಾರಂಭಿಸಿದ್ದು ಮಕ್ಕಳಿಗೆ ತರಬೇತಿ ನೀಡುತ್ತಿದ್ದಾರೆ. 4 ವರ್ಷದಲ್ಲಿ ಈ ಅಕಾಡೆಮಿ ಗಮನಾರ್ಹ ಸೇವೆಯನ್ನು ಸಲ್ಲಿಸಿದೆ. ಇವರ ಸೇವೆಯನ್ನು ಗುರುತಿಸಿ ವಿಜಯ ಕರ್ನಾಟಕ ಗೌರವಿಸುತ್ತಿದ್ದೇವೆ. ಒಂದು ಜೋರಾದ ಚಪ್ಪಾಳೆ ಬರಲಿ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾವು ವಿಜಯ್ ಕರ್ನಾಟಕ ಟೀಮ್ಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕರ್ನಾಟಕದ ಮಹಿಳೆಯರನ್ನ ಗುರುತಿಸಿ ಈ ಪ್ರೋಗ್ರಾಮ್ ಮಾಡೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ. ಯಾಕೆ ಅಂದ್ರೆ ಈ ತರ ಪ್ರೋಗ್ರಾಮ್ಸ್ ಮಾಡೋದ್ರಿಂದ ಹೆಣ್ಮಕ್ಳಿಗೆ ಬಹಳ ಪ್ರೋತ್ಸಾಹ ಸಿಗುತ್ತೆ. ನಾವು ಇನ್ನೂ ಮುಂದುವರಿಬೇಕನ್ನೋ ಒಂದು ಹುಮ್ಮಸ್ ನಮ್ಮಲ್ಲಿ ಬೆಳೆಯುತ್ತೆ. ಸೊ ಅದಕ್ಕೆ ನಾನು ವಿಜಯ್ ಕರ್ನಾಟಕ ಟೀಮ್ಗೆ ಎಲ್ಲ ಮಹಿಳೆಯರ ವತಿಯಿಂದ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ವಿಕೆ ಎಮರ್ಜಿಂಗ್ ವಿಮೆನ್ ಅಚೀವರ್ಸ್ ಆಫ್ ಕರ್ನಾಟಕ, ಹಾನರಿಂಗ್ ಶ್ರೀಮತಿ ಭಾಗ್ಯಲಕ್ಷ್ಮಿ ಮಂಜುನಾಥ್ ಕೌಲಗಿ. ಒಂದು ಜೋರ್ ಚಪ್ಪಾಳೆ ಬರಲಿ. ಜನರಲ್ ಸೆಕ್ರೆಟರಿ, ಎಮಿನೆಂಟ್ ಕೋಚಿಂಗ್ ಅಂಡ್ ಎಜುಕೇಷನಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಬೆಳಗಾವಿ, ಫಾರ್ ಹರ್ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಇನ್ ದ ಫೀಲ್ಡ್ ಆಫ್ ಎಜುಕೇಷನ್. ಬಾಗಲಕೋಟೆ ಜಿಲ್ಲೆಯ ಭಾಗ್ಯಲಕ್ಷ್ಮಿ ಮಂಜುನಾಥ ಕೌಲಗಿ ಅವರು ಬೆಳಗಾವಿಯಲ್ಲಿ ಸರಸ್ವತಿಯಾಗಿ ಶಾಲಾ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಜೊತೆಗೆ ಬೆಳಗಾವಿಯ ಮಹಂತೇಶ ನಗರದಲ್ಲಿ 24-25ನೇ ಸಾಲಿನಲ್ಲಿ ಎಮಿನೆಂಟ್ ಕೋಚಿಂಗ್ ಕ್ಲಾಸಸ್ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸಿ ಅದರ ಪ್ರಧಾನ ಕಾರ್ಯದರ್ಶಿಯಾಗಿ ಭಾಗ್ಯಲಕ್ಷ್ಮಿ ಕೌಲಗಿ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಆಡಳಿತ ಮಂಡಳಿಯ ಸೇತುವೆಯಾಗಿ, ಉಪನ್ಯಾಸಕಿಯಾಗಿ, ನೀತಿ ನಿರೂಪಕರಾಗಿಯೂ ಕಾರ್ಯನಿರ್ವಹಿಸುತ್ತಿರುವ ಇವರಿಗೆ ಅತ್ಯಂತ ಗೌರವಪೂರ್ವಕವಾಗಿ ಸನ್ಮಾನಿಸಲು ನಾವು ಹರ್ಷಿಸುತ್ತೇವೆ. Myself, Bhagyalakshmi M. Kaulgi. I am a General Secretary of Eminent Coaching Classes, Belagavi. Firstly, I would like to thanks for the Times of India and Vijay Karnataka entire team for honoring this award. It's it's a very precious day for me to giving this respected award. This analyzes, it increased, I can say it catalyzes the energy and responsibility of minds in this education field. In the initial year only, we achieved some good results like RMS and Kettur.
That motivates more. This award motivates more our entire team of Eminent. I want to extend my pleasure and respect, dedication to this entire team, entire teaching and non-teaching staff, and my family members, especially my husband and my lovely kids, the students of Eminent coaching classes. I would like to dedicate this award to the entire persons who are belongs to Eminent. Thank you. ವಿಕೆ ಎಮರ್ಜಿಂಗ್ ವಿಮೆನ್ ಅಚೀವರ್ಸ್ ಆಫ್ ಕರ್ನಾಟಕ ಹಾನರಿಂಗ್ ದಾಕ್ಷಾಯಿಣಿ ಗಾಣಿಗೇರ. ಒಂದು ಜೋರ್ ಚಪ್ಪಾಳೆ ಬರಲಿ. ಪ್ರೆಸಿಡೆಂಟ್ ಪ್ರಿಯದರ್ಶಿನಿ ವಿಮೆನ್ ಅರ್ಬನ್ ಕೋಆಪರೇಷನ್ ಬ್ಯಾಂಕ್ ಹಾವೇರಿ ಫಾರ್ ಹರ್ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಇನ್ ದ ಫೀಲ್ಡ್ ಆಫ್ ಬ್ಯಾಂಕಿಂಗ್. ಸಮಾಜದ ಅಭಿವೃದ್ಧಿ ಆಗಬೇಕಾದ್ರೆ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಬೇಕು, ಸ್ವಾವಲಂಬಿಯಾಗಬೇಕು. ಈ ನಿಟ್ಟಿನಲ್ಲಿ ಹಾವೇರಿಯ ಪ್ರಿಯದರ್ಶಿನಿ ಮಹಿಳಾ ಅರ್ಬನ್ ಸಹಕಾರಿ ಬ್ಯಾಂಕ್ ಮಹಿಳೆಯಿಂದಲೇ ಸ್ಥಾಪಿತಗೊಂಡು ಮಹಿಳೆಯರ ಏಳಿಗೆಗಾಗಿ ನಿರಂತರ ಶ್ರಮಿಸುತ್ತಿದೆ. ಪ್ರಿಯದರ್ಶಿನಿ ಮಹಿಳಾ ಅರ್ಬನ್ ಸಹಕಾರಿ ಬ್ಯಾಂಕ್ ಹಾವೇರಿ ಜಿಲ್ಲೆಯಲ್ಲಿಯೇ ಪ್ರಪ್ರಥಮ ಹಾಗೂ ಏಕೈಕ ಮಹಿಳಾ ಬ್ಯಾಂಕ್ ಆಗಿ ಕಳೆದ 27 ವರ್ಷಗಳಿಂದ ತನ್ನ ಸದಸ್ಯರಿಗೆ ಹಾಗೂ ಗ್ರಾಹಕರಿಗೆ ಆರ್ಥಿಕವಾಗಿ ಸಬಲರಾಗಲು ಪ್ರೇರಣೆ ನೀಡ್ತಾ ಇದೆ. 1974ರಲ್ಲಿ ಹಾವೇರಿಯಲ್ಲಿ ಇತರ ಸಮಾನ ಮನಸ್ಕ ಮಹಿಳೆಯರೊಂದಿಗೆ ಸೇರಿ ಜಾಗೃತಿ ಮಹಿಳಾ ಕ್ಲಬ್ ಅನ್ನು ಕೂಡ ಕಟ್ಟಿರುವಂತಹ ಹೆಗ್ಗಳಿಕೆ ದಾಕ್ಷಾಯಿಣಿ ಗಾಣಿಗೇರ ಇವರಿಗೆ ಸಲ್ಲುತ್ತೆ. ಎಲ್ಲರಿಗೂ ಶರಣಾರ್ಥಿಗಳು. ನಾನು ಪ್ರಿಯದರ್ಶಿನಿ ಮಹಿಳಾ ಬ್ಯಾಂಕ್ ಹಾವೇರಿಯಿಂದ ಬಂದಿರೋದು. ಇದರದ ಅಧ್ಯಕ್ಷಳಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಅಕ್ಟೋಬರ್ 20ನೇ ತಾರೀಕು 27 ವರ್ಷಗಳನ್ನ ಕಂಪ್ಲೀಟ್ ಮಾಡಿ 25ನೇ ವರ್ಷ ಸಿಲ್ವರ್ ಜುಬ್ಲಿಯನ್ನು ತಾನು ಆಚರಿಸ್ತು. ಇವತ್ತು ನನ್ನ ಕೈ ಕೊಟ್ಟಾಗ 4 ಕೋಟಿ ಇತ್ತು, ಇವತ್ತು 40 ಕೋಟಿ ಟರ್ನ್ ಓವರ್ ಮಾಡಿದ್ದೇವೆ. ಮುಂದಿನ ಉದ್ದೇಶ ನಮ್ದು ಎಲ್ಲ ತಾಲೂಕಾ ಲೆವೆಲ್ ಎಲ್ಲ ಬ್ರಾಂಚಸ್ ಮಾಡ್ಬೇಕಂತದ. ಅದಕ್ಕೆಲ್ಲ ನನ್ಗೆ ಮೂಲ ಬೆನ್ನೆಲುಬಾಗಿ ನಿಂತ್ಕೊಂಡವರು ನನ್ನ ಮ್ಯಾನೇಜರು ಹಾಗೂ ಸಿಬ್ಬಂದಿ ವರ್ಗ. ಆಮೇಲೆ ನಾನು 14 ಜನ ಡೈರೆಕ್ಟರ್ಸ್ ಕೂಡ ನನಗೆ ಸಪೋರ್ಟ್ ಆಗಿ ನಿಂತ್ಕೊಂಡಿರೋದ್ರಿಂದ ಇವತ್ತು 10 ವರ್ಷ ಮುಗಿಸಿ ಈಗ ಮತ್ತೆ 5 ವರ್ಷನೂ ವಿರೋಧವಾಗಿ ಆಯ್ಕೆಯಾಗಿ ಅದನ್ನು ಸೇವೆ ಮಾಡಲಿಕ್ಕೆ ಕೊಟ್ಟಿದೆ. ಇದನ್ನೆಲ್ಲ ವಿಜಯ ಕರ್ನಾಟಕ ಹಾಗೂ ದ ಟೈಮ್ಸ್ ಆಫ್ ಇಂಡಿಯಾ ಗುರುತಿಸಿ ನನ್ನನ್ನು ಈ ಅಚೀವ್ಮೆಂಟ್ಗೆ ಇದಕ್ಕೆ ಸಾಧನೆಗೆ ಗುರುತಿಸಿಕೊಂಡು ಒಂದು ಅವಾರ್ಡ್ ಕೊಡ್ತಾ ಇದ್ದಾರಲ್ಲ, ಅದು ರಿಯಲಿ ಗ್ರೇಟ್. ಅದು ಉತ್ತರ ಕರ್ನಾಟಕದ ಮಹಿಳೆಯರಿಗೆ ಕೊಡ್ತಾ ಇರೋದು ಬಹಳ ಒಂದು ನಮಗೆ ಒಂದು ಹೆಮ್ಮೆ ಅನಿಸ್ತದೆ. ವಿಜಯ ಕರ್ನಾಟಕಕ್ಕೂ ಹಾಗೂ ನಮ್ಮ ಉತ್ತರ ಕರ್ನಾಟಕದ ವಿಜಯ ಕರ್ನಾಟಕದ ಟೀಮ್ಗೆ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಾಧಕರು ವಿಕೆ ಎಮರ್ಜಿಂಗ್ ವಿಮೆನ್ ಅಚೀವರ್ಸ್ ಆಫ್ ಕರ್ನಾಟಕ ಹಾನರಿಂಗ್ ಶ್ರೀಮತಿ ಗೀತಾ ರಾಜೇಶ್ ಹಿರೇಮಠ, ಇಂಡಸ್ಟ್ರಿಯಲಿಸ್ಟ್ ಶ್ರೀ ಉಮಾಶಂಕರ್ ಇಂಡಸ್ಟ್ರೀಸ್ ಸಿಂಧನೂರು ಫಾರ್ ಹರ್ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಇನ್ ದ ಫೀಲ್ಡ್ ಆಫ್ ಸೋಷಿಯಲ್ ಸರ್ವಿಸ್. ಶ್ರೀಮತಿ ಗೀತಾ ರಾಜೇಶ್ ಹಿರೇಮಠ ರಾಯಚೂರು ಜಿಲ್ಲೆಯ ಭತ್ತದ ಕಣಜ ಖ್ಯಾತಿಯ ಸಿಂಧನೂರು ನಗರದ ಖ್ಯಾತ ಉದ್ಯಮಿಗಳಾದ ರಾಜೇಶ್ ಹಿರೇಮಠ ಇವರ ಧರ್ಮಪತ್ನಿ. ಜೊತೆಗೆ ಕಳೆದ 1 ದಶಕದಿಂದ ಮಹಿಳಾ ಉದ್ಯಮದಲ್ಲಿ ಹೊಸ ಮೈಲಿಗಲ್ಲನ್ನು ಸ್ಥಾಪಿಸಿದ್ದಾರೆ. ಶ್ರೀ ಉಮಾಶಂಕರ ಇಂಡಸ್ಟ್ರೀಸ್ ಮೂಲಕ ಸಿಂಧನೂರು ಬೂದಗುಂಪ ಕ್ರಾಸ್ ಮುಂಡರಗಿಯಲ್ಲಿ ಕೈಗಾರಿಕೆಗಳನ್ನು ಆರಂಭಿಸಿ 100 ಮಹಿಳೆಯರಿಗೆ ಕೆಲಸ ಕೊಟ್ಟಿದ್ದಾರೆ. ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಆಸರೆಯಾಗುವ ಮೂಲಕ ಈ ಭಾಗದಲ್ಲಿ ಯಶಸ್ವಿ ಉದ್ಯಮಿಯಾಗಿ ಹೊರಹೊಮ್ಮಿದ್ದಾರೆ. ಉತ್ತರ ಕರ್ನಾಟಕದ ಮಹಿಳೆಯರಿಗೆ ಸನ್ಮಾನ ಮಾಡಿದ್ದಕ್ಕೆ ಮತ್ತೆ ಅವಾರ್ಡ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಇಂಥ ಕಾರ್ಯಕ್ರಮಗಳಿಂದ ನಮ್ಮ ಹೆಣ್ಮಕ್ಳಿಗೆ ಮುಂದೆ ಇನ್ನೂ ಹೆಚ್ಚಿನ ಸಾಧನೆ ಮಾಡುವ ಪ್ರೋತ್ಸಾಹ ಹಾಗೂ ಸ್ಫೂರ್ತಿ ಸಿಗುತ್ತದೆ. ಥ್ಯಾಂಕ್ ಯು. ವಿಕೆ ಎಮರ್ಜಿಂಗ್ ವಿಮೆನ್ ಅಚೀವರ್ಸ್ ಆಫ್ ಕರ್ನಾಟಕ ಹಾನರಿಂಗ್ ಮಿಸಸ್ ಜ್ಯೋತಿ ಬಿ ಇಮದಾಪುರ್. ಕಲಬುರಗಿಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಶ್ರೀ ಸಂಗಮ ವಿದ್ಯಾಮಂದಿರ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಾಚಾರ್ಯರು. ಕೇವಲ 110 ವಿದ್ಯಾರ್ಥಿಗಳಿಂದ ಆರಂಭವಾದ ಶ್ರೀ ಸಂಗಮ ವಿದ್ಯಾಮಂದಿರ ಆಂಗ್ಲ ಮಾಧ್ಯಮ ಶಾಲೆ ಇಂದು 1820ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದೆ. ಈ ಮಟ್ಟಕ್ಕೆ ಬೆಳೆಸಿದ ಕೀರ್ತಿ ಜ್ಯೋತಿ ಅವರಿಗೆ ಸಲ್ಲುತ್ತೆ. ಜ್ಯೋತಿ ಬಿ ಇಮಡಾಪುರ 2015-16ರಲ್ಲಿ ಪ್ರಾಚಾರ್ಯರ ಹುದ್ದೆ ಅಲಂಕರಿಸಿದ್ರು. ಹೊಸ ಶಿಕ್ಷಣ ಪದ್ಧತಿಯನ್ನು ಅಳವಡಿಸಿ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕೆಂದು ಪಣ ತೊಟ್ಟರು. 2015ರಿಂದ ಈಚೆಗೆ 100% ರಿಸಲ್ಟ್ ಅನ್ನು ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗಾಗಲೇ ಉತ್ತಮ ಶಿಕ್ಷಕ ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ದಾರೆ. ಒಂದು ಜೋರು ಚಪ್ಪಾಳೆ ಬರಲಿ ಶ್ರೀಮತಿ ಜ್ಯೋತಿ ಬಿ ಇಮಡಾಪುರ. ಎಲ್ರಿಗೂ ನಮಸ್ಕಾರ. ಉತ್ತರ ಕರ್ನಾಟಕದ ಮಹಿಳೆಯರ ಸಾಧನೆಯನ್ನು ಗುರುತಿಸಿ ಅದರಲ್ಲೂ ನನ್ನ ಈ ಸಾಧನೆಯನ್ನು ಗುರುತಿಸಿ ನನ್ನನ್ನು ಸನ್ಮಾನಿಸಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ವಿಕೆ ಎಮರ್ಜಿಂಗ್ ವಿಮೆನ್ ಅಚೀವರ್ಸ್ ಆಫ್ ಕರ್ನಾಟಕ ಹಾನರಿಂಗ್ ಶ್ರೀಮತಿ ಕೀರ್ತಿ ಬಸವರಾಜ್ ಕೊಟಗಿ, ಪ್ರೆಸಿಡೆಂಟ್ ವಿಮೆನ್ ಸೆಲ್ ಗಜೇಂದ್ರಗಡ ಫಾರ್ ಹರ್ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಇನ್ ದ ಫೀಲ್ಡ್ ಆಫ್ ಸೋಷಿಯಲ್ ಸರ್ವಿಸ್. ಗದಗ ಜಿಲ್ಲೆ ತಾಲೂಕು ಕೇಂದ್ರ ಗಜೇಂದ್ರಗಡದ ಶ್ರೀಮತಿ ಕೀರ್ತಿ ಬಸವರಾಜ ಕೊಟಗಿ ಅವರು ವಿಶ್ವಗುರು ಬಸವೇಶ್ವರರು ನೀಡಿದ ಪ್ರತಿಯೊಂದು ಆಚಾರ ವಿಚಾರ ತತ್ವಾದರ್ಶಗಳನ್ನು ನಿತ್ಯದ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದಾರೆ. ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಶ್ರೀಯುತ ಬಸವರಾಜ್ ಕೊಟಗಿ ಅವರ ಧರ್ಮಪತ್ನಿ ಕೀರ್ತಿ ಬಸವರಾಜ್ ಕೊಟಗಿ ಅವರು
ಬಣಜಿಗ ಸಮಾಜ ಕ್ಷೇಮಾಭಿವೃದ್ಧಿ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಗಣನೀಯ ಸೇವೆಯನ್ನ ಮಾಡಿರ್ತಾರೆ. ಗೃಹಿಣಿಯಾಗಿ ವಚನ ಗಾಯನ, ರಕ್ತದಾನ ಶಿಬಿರ, ರಂಗೋಲಿ ಸ್ಪರ್ಧೆ ಹೀಗೆ 10 ಹಲವು ಕಾರ್ಯಕ್ರಮಗಳನ್ನ ಕೂಡ ಸಂಯೋಜಿಸಿರುವ ಹೆಗ್ಗಳಿಕೆ ಇವರಿಗೆ ಸಲ್ಲುತ್ತೆ. ಒಂದು ಜೋರಾದ ಚಪ್ಪಾಳೆ ಬರಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ಶ್ರೀಮತಿ ಕೀರ್ತಿ ಬಸವರಾಜ್ ಕೊಟ್ಟಿಗಿ. ಮಾಡುವಂತಿರ್ಬೇಕು, ಮಾಡದಂತಿರ್ಬೇಕು, ಮಾಡೋದು ತನಿಲದಂತಿರ್ಬೇಕು, ಕೂಡಲ ಸಂಗಮ ದೇವರ ನೆನೆದೆ ಅಂತಿರ್ಬೇಕು. ಈ ಅವಾರ್ಡ್ ನಾವು ಜಿಲ್ಲಾದೊಳಗ, ತಾಲೂಕಾ ಒಳಗ, ಗ್ರಾಮ ಒಳಗೆಲ್ಲ ಸೇವೆ ಮಾಡ್ತಿದ್ವಿ. ಕುಲಕರ್ಣಿ ರಾಘವೇಂದ್ರ ಕುಲಕರ್ಣಿ ಅವ್ರು ನಮ್ಗೆ ಗುರುತಿಸಿ ಈ ಪ್ರಶಸ್ತಿ ಕೊಟ್ಟಾರ. ಹೆಚ್ಚಿನ ಜವಾಬ್ದಾರಿ ಕೊಟ್ಟಂಗ ಆಗೈತೆ ನಮ್ಗೆ. ಈಗ ಬಹಳ ಖುಷಿ ಆಗತ್ತೆ ನನಗೆ. ಇನ್ನೂ ಹೆಚ್ಚಿನ ಸೇವೆ ಮಾಡ್ತೀನಿ ಅಂತ ಹೇಳಕ್ ನಾ ಪ್ರಯತ್ನ ಪಡ್ತೇನೆ. VK Emerging Women Achievers of Karnataka honoring Srimati KV Lakshmi Girish Acharya, BA, B.Ed, founder of Prarthana Educational Charitable Trust for her outstanding 30 years of contribution in the field of education. ಒಂದು ಜೋರಾದ ಚಪ್ಪಾಳೆ ಬರಲಿ. ಕಳೆದ 30 ವರ್ಷಗಳಿಂದ ರಾಯಚೂರು ನಗರದಲ್ಲಿ ಬಡ ಮಕ್ಕಳಿಗಾಗಿ ಶ್ರೀಮತಿ ಅದೋನಿ ಲಕ್ಷ್ಮಮ್ಮ ವಿದ್ಯಾನಿಕೇತನ ಮತ್ತು ಪ್ರಾರ್ಥನಾ ಪಬ್ಲಿಕ್ ಶಾಲೆಯನ್ನ ಆರಂಭಿಸಿದ ಕೀರ್ತಿ ಶ್ರೀಮತಿ ಕೆ ಲಕ್ಷ್ಮೀ ಗಿರೀಶ್ ಆಚಾರ್ಯ ಅವರಿಗೆ ಸಲ್ಲುತ್ತದೆ. ಜನಪರ ಕಾಳಜಿಯಿಂದ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿದ ಇವರು ಹೆಮ್ಮರವಾಗಿ ಬೆಳೆಯಲು ಕಾರಣರಾಗಿದ್ದಾರೆ. ಇವರ ಶಿಕ್ಷಣ ಪ್ರೇಮ ಎಲ್ಲರಿಗೂ ಮಾದರಿಯಾಗಿದೆ. ಒಂದು ಜೋರಾದ ಚಪ್ಪಾಳೆ ಮುಖೇನ ಗೌರವಿಸ್ತಾ, ನಾನು KV ಲಕ್ಷ್ಮಿ ಅಂತ ಹೇಳಿ ಶ್ರೀ ಸದ್ಗುರು ಯಲ್ಲಾಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಅದೋನಿ ಲಕ್ಷ್ಮಮ್ಮ ವಿದ್ಯಾನಿಕೇತನ್ ಪ್ರಪ್ರಥಮವಾಗಿ 1991ರಲ್ಲಿ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ 2011ರಲ್ಲಿ ಪ್ರಾರ್ಥನಾ ಪಬ್ಲಿಕ್ ಶಾಲೆ ಅಂತ ಹೇಳಿ ಸ್ಟಾರ್ಟ್ ಮಾಡಿ ಇನ್ನೂ ಹೆಚ್ಚಿನ ಸೇವೆ ಸಲ್ಲಿಸಲು ವಿಜಯ ಕರ್ನಾಟಕ ಸ್ಫೂರ್ತಿ ತುಂಬಿದ್ದಕ್ಕೆ ಧನ್ಯವಾದಗಳು. Thank you. VK Emerging Women Achievers of Karnataka honoring Srimati Lalita N. Magadum, Administrator, Treasurer, Sri Gomatesh Education Society, Ankali, Chikkodi, Taluku, for her outstanding contribution in the field of education and social service. ರಾಯಬಾಗ ತಾಲೂಕಿನ ಪುಟ್ಟ ನಸಲಾಪುರ ಗ್ರಾಮದ ಡಾಕ್ಟರ್ NA ಮಗದುಂ ಅವರ ಧರ್ಮಪತ್ನಿ ಶ್ರೀಮತಿ ಲಲಿತಾ ನೇಮಿನಾಥ ಮಗದುಂ ಸಮಾಜ ಸೇವೆಯನ್ನೇ ಉಸಿರಾಗಿಸಿಕೊಂಡಿದ್ದಾರೆ. PUC ವಿದ್ಯಾಭ್ಯಾಸ ಮುಗಿಸಿ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿಯೇ ದೊಡ್ಡದಾದ ಗೊಮಟೇಶ್ ಶಿಕ್ಷಣ ಸಂಸ್ಥೆಯ ಸಂಪೂರ್ಣ ಜವಾಬ್ದಾರಿ ಹಾಗೆ ಖಜಾಂಚಿಯಾಗಿ ಹೆಗಲ ಮೇಲೆ ದೊಡ್ಡ ಜವಾಬ್ದಾರಿಯನ್ನು ಹೊತ್ತು ಸಾಕ್ತಿದ್ದಾರೆ. ನಿರಂತರ ಪರಿಶ್ರಮದ ಫಲವಾಗಿ ಇಂದು 300 ಜನರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಟ್ಟಿರುವ ಹೆಗ್ಗಳಿಕೆ ಶ್ರೀಮತಿ ಲಲಿತಾ ಎನ್ ಮಗದುಂ ಇವರಿಗೆ ಸಲ್ಲುತ್ತೆ. ಒಂದು ಜೋರಾದ ಚಪ್ಪಾಳೆ ಬರಲಿ. ನಾನು ಲಲಿತಾ ಮಗ್ದುಮ್ ಅಂತ. ನಾವು ಹುಟ್ಟಿ ಬೆಳೆದಿದ್ದು ಹಳ್ಳಿಯಲ್ಲಿ. ಅದಕ್ಕೆ ರೂರಲ್ ಏರಿಯಾಕ್ಕೆ ಒಂದು ಒಳ್ಳೆಯ ಸರ್ವಿಸ್ ಕೊಡಬೇಕು ಅಂತ ಸಂಸ್ಥೆಗಳನ್ನು ಅಲ್ಲಿ ಬೆಳೆಸಿ ಮೊದಲು 30 ವರ್ಷ ಹಿಂದಿನಿಂದ ನರ್ಸಿಂಗು, ಆಮೇಲೆ B.Ed, CBSE, ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು, ಆಮೇಲೆ 200 ಬೆಡ್ ಹಾಸ್ಪಿಟಲು. ಈಗ ನೆಕ್ಸ್ಟ್ ಮತ್ತೆ ನಮ್ಮದು ಕ್ಯಾಥ್ಲ್ಯಾಬ್ ಈ ಥರ ಪ್ಲ್ಯಾನ್ ಇದೆ. ವಿಜಯ ಕರ್ನಾಟಕದವರು ನಮ್ಮಂಥ ಮಹಿಳೆಯರನ್ನು ಗುರುತಿಸಿ ಇದು ಹೊಸ ಕಾರ್ಯಕ್ರಮ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ. VK Emerging Women Achievers of Karnataka honoring Srimati Nalini A.Y. Naik, President Matoshri Kalyani Memorial Educational Society, Kalaburgi, for her outstanding contribution in the field of education. ಕಲಬುರ್ಗಿಯ ಶ್ರೀ ಗುರು ಸ್ವತಂತ್ರ PU ಕಾಲೇಜು ಅಧ್ಯಕ್ಷರು ಊರು ಬಿಟ್ಟು ಬಂದು ಕಲಬುರ್ಗಿಯಲ್ಲಿ ನೆಲೆಸಿ ಶಿಕ್ಷಣ ಸಂಸ್ಥೆಯೊಂದನ್ನು ಕಟ್ಟಿ ಬರೋಬ್ಬರಿ 24 ವರ್ಷಗಳಿಂದ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರುವ ಸಾಧಕ ಮಹಿಳೆಯವರು. ಮೂಲತಃ ಪುಣೆಯವರಾದರೂ ಸಹ 2002ರಲ್ಲಿ ಶ್ರೀ ಗುರು ಸ್ವತಂತ್ರ PU ಕಾಲೇಜನ್ನು ಹುಟ್ಟುಹಾಕಿ ಕಾಲೇಜಿನ ಬೆಳವಣಿಗೆಯಲ್ಲಿ ಸಮರ್ಥನೀಯ ಪಾತ್ರವನ್ನು ನಿಭಾಯಿಸಿದ್ದಾರೆ ನಳಿನಿ A.Y. ನಾಯ್ಕ್. ಒಂದು ಜೋರಾದ ಚಪ್ಪಾಳೆ ಬನ್ನಿ. ನನ್ನ ಹೆಸರು ನಳಿನಿ A. ನಾಯ್ಕ್. ನಾನು ಶ್ರೀ ಗುರು ಕಾಲೇಜ್ನಲ್ಲಿ ಪ್ರೆಸಿಡೆಂಟ್ ಆಗಿದ್ದೀನಿ. ಇದರಿಂದ ನನ್ನ ಕರೆದ ಇಲ್ಲಿ ಅವಾರ್ಡ್ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ವಿಜಯ ಕರ್ನಾಟಕ ಅವರಿಗೆ ಧನ್ಯವಾದಗಳು ಹೇಳ್ತೀನಿ. VK Emerging Women Achievers of Karnataka honoring Srimati Neha Mahantesh Kamatagi, Golsangi, for her outstanding contribution in the field of literature. ಇಂದಿನ ಆಧುನಿಕ ಜಗತ್ತಿನಲ್ಲಿ ಸೋಷಿಯಲ್ ಮೀಡಿಯಾ ಭಾವನೆಗಳು ಹಂಚಿಕೆಯ ವೇದಿಕೆಯಾಗಿದೆ. ಈ ನವೀನ ತಂತ್ರಜ್ಞಾನದ ವೇದಿಕೆಯನ್ನು ಹಲವಾರು ಜನ ಟೈಮ್ ಪಾಸ್ಗಾಗಿ ಬಳಸ್ತಾರೆ. ಆದರೆ ಇದೇ ಸೋಷಿಯಲ್ ಮೀಡಿಯಾದ ಭಾಗವಾಗಿರುವ ವಾಟ್ಸಾಪ್ ವೇದಿಕೆಯನ್ನು ಸದ್ಬಳಕೆ ಮಾಡಿಕೊಂಡು ರಚನಾತ್ಮಕ ಕಾರ್ಯದಲ್ಲಿ ತೊಡಗಿರೋರು ನೇಹಾ ಮಹಂತೇಶ್ ಕಮತಗಿ. ತಮ್ಮಲ್ಲಿರುವ ಸಾಹಿತ್ಯದ ಅಭಿರುಚಿಯನ್ನು ಪ್ರಸ್ತುತಪಡಿಸಲು ವಾಟ್ಸಾಪ್ ಗ್ರೂಪ್ಗಳನ್ನು ವೇದಿಕೆಯಾಗಿ ಮಾಡಿಕೊಂಡಿದ್ದಾರೆ. ರಾಜ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಪೇಂಟಿಂಗ್, ಕಸೂತಿ, ಸಂಗೀತ, ಓದುವ, ಬರೆಯುವ,
ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ಒಂದು ಜೋರ್ ಚಪ್ಪಾಳೆ ಬಲಿ ನೇಹಾ ಮಹತೇಶ್ ಕಮತಗಿ. ನನ್ನ ಹೆಸರು ನೇಹಾ ಮಹಾಂತೇಶ್ ಕಮತಗಿ, ಗೊಳಸಂಗಿಯಿಂದ. ನನ್ನ ಸಾಹಿತ್ಯಿಕ ಕ್ಷೇತ್ರದಲ್ಲಿ ನನ್ನನ್ನು ಗುರುತಿಸಿ ನನಗೆ ವಿಜಯ ಕರ್ನಾಟಕದವರು ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನನಗೂ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಕ್ಕೆ ಇಷ್ಟಕ್ಕೆ ಮುಗಿಲಿಲ್ಲ, ಇನ್ನು ನನಗೆ ಹೆಚ್ಚಿನ ಜವಾಬ್ದಾರಿಯನ್ನು ಮಾಡಕ್ಕೆ ಇದೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಸ್ತ್ರೀ ಮುಂದೆ ಬರ್ಬೇಕಾದ್ರೆ ಪ್ರತಿಯೊಬ್ಬ ಪುರುಷನ ಪಾತ್ರವೂ ಇದರಲ್ಲಿ ಬಹಳ ಇದೆ ಅಂತ ಹೇಳ್ತೀನಿ. ನಮ್ಮ ಯಜಮಾನರು ಸದ್ಯಕ್ಕೆ ನಮ್ಮ ಕುಟುಂಬದವರು ನಮಗೆಲ್ಲರಿಗೂ ನನಗೆ ಬಹಳ ಪ್ರೋತ್ಸಾಹವನ್ನು ಕೊಟ್ಟು ಇದೊಂದು ಸಾಧನೆ ಮಾಡಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ ವಿಜಯ ಕರ್ನಾಟಕದವರಿಗೂ ಮತ್ತು ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. VK Emerging Women Achievers of Karnataka honoring Srimati Parvati Mallikarjun Patil. Proprietrix Ayurvedic Distributor Mallikarjun Enterprises Hubli for her outstanding contribution in the field of health. ಒಂದು ಜೋರ್ ಚಪ್ಪಾಳೆ ಬಲ್ಲಿ ಶ್ರೀಮತಿ ಪಾರ್ವತಿ ಮಲ್ಲಿಕಾರ್ಜುನ್ ಪಾಟೀಲ್. ಮಾರ್ಕೆಟಿಂಗ್ ವ್ಯಾಪಾರ ಕ್ಷೇತ್ರದಲ್ಲಿ ಮಹಿಳೆ ಗುರುತಿಸಿಕೊಳ್ತಿದ್ದಾಳೆ. ಮಹಿಳೆಯೂ ಕೂಡ ಪುರುಷನಂತೆ ಕೆಲಸವನ್ನು ನಿಭಾಯಿಸಬಲ್ಲಳು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ ಇವರ ವಿಶೇಷ ಆಯುರ್ವೇದ ಪ್ರಾಡಕ್ಟ್ ಪೂರೈಕೆ ಜಾಲವನ್ನು ಹೊಂದಿದೆ. ವ್ಯಾವಹಾರಿಕ ವ್ಯಾಪಾರ ಕ್ಷೇತ್ರದಲ್ಲಿ ವ್ಯವಹಾರ ಹಾಗೂ ಆರ್ಥಿಕ ಬೆಳವಣಿಗೆಯಲ್ಲಿ ಸಣ್ಣ ಪಾಲನ್ನು ನೀಡುತ್ತಿದ್ದಾರೆ. ಶ್ರೀಮತಿ ಪಾರ್ವತಿ ಮಲ್ಲಿಕಾರ್ಜುನ್ ಪಾಟೀಲ್. ಪಾರ್ವತಿ ಮಲ್ಲಿಕಾರ್ಜುನ್ ಪಾಟೀಲ್, ಹುಬ್ಳಿ. ಮಲ್ಲಿಕಾರ್ಜುನ್ ಎಂಟರ್ಪ್ರೈಸಸ್ ಪ್ರೊಪ್ರೈಟರ್. ಹೆಣ್ಣು ಸಮಾಜದ ಕಣ್ಣು. ಹೆಣ್ಣನ್ನು ಮಹಿಳೆ ದೇವತೆ ಎಂದು ಪೂಜಿಸಿದ ಸಂಸ್ಕೃತಿ ನಮ್ಮದು. ಎಲ್ಲಿ ಹೆಣ್ಣು ಪೂಜನೀಯಳು ಅಲ್ಲಿ ದೇವರು ನೆಲೆಸಿರ್ತಾನೆ. ಇಂತಹ ಮಹಿಳೆಯರ ಸಾಧನೆ ಮತ್ತು ಹೋರಾಟಗಳನ್ನು ಕೊಂಡಾಡಿ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಂಥ ವಿಜಯ ಕರ್ನಾಟಕಕ್ಕೆ ಧನ್ಯವಾದಗಳು. ಇದರಿಂದ ಇನ್ನೂ ನಮ್ಮ ಜವಾಬ್ದಾರಿ ಜಾಸ್ತಿ ಆಗುತ್ತದೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀಲಿಕ್ಕೆ, ಧೈರ್ಯ ತುಂಬಲಿಕ್ಕೆ ವಿಜಯ ಕರ್ನಾಟಕ ದಾರಿದೀಪವಾಗಿದೆ ಅಂತ ಹೇಳ್ತೀನಿ. VK Emerging Women Achievers of Karnataka honoring Pratibha Ashok Havanuru. Business women, V Media Haveri, signboards, LED boards and ACP boards for her outstanding contribution in the field of business and social service. ಯಶಸ್ವಿ ಉದ್ಯಮಿಯಾಗಿ ಖ್ಯಾತಿ ಪಡೆದಿರುವ ಹಾವೇರಿಯ ಪ್ರತಿಭಾ ಅಶೋಕ್ ಹಾವನೂರು ಇವರು ಕೇವಲ ಉದ್ಯಮಕ್ಕೆ ಮಾತ್ರ ಸೀಮಿತವಾಗದೆ ಸಮಾಜ ಸೇವೆಯಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ. 1980 ಮಾರ್ಚ್ 11 ಜನಿಸಿದ ಪ್ರತಿಭಾ ಉದ್ಯಮಿ ಅಶೋಕ್ ಹಾವನೂರ ಇವರನ್ನ ವಿವಾಹವಾಗ್ತಾರೆ. ಇದಾದ ಬಳಿಕ ಉದ್ಯಮ ರಂಗಕ್ಕೆ ಕಾಲಿಡ್ತಾರೆ. ವಿ ಮೀಡಿಯಾ ಸಂಸ್ಥೆಯ ಮಾಲೀಕರಾಗಿ ಸೈನ್ ಬೋರ್ಡ್, LED ಬೋರ್ಡ್, ACP ಬೋರ್ಡ್ ಮುಂತಾದ ನಿರ್ಮಾಣದಲ್ಲಿ ಖ್ಯಾತಿಯನ್ನು ಪಡೆದಿದ್ದಾರೆ. ಸಾಮಾಜಿಕ ಚಟುವಟಿಕೆಯಲ್ಲಿ ಸದಾ ಸಕ್ರಿಯರಾಗಿರುವ ಪ್ರತಿಭಾ ಅವರು ರೋಟರಿ ಇನ್ನರ್ ವೀಲ್ನ ಅಧ್ಯಕ್ಷರು ಕೂಡ ಹೌದು. ಜೊತೆಗೆ ಕೋವಿಡ್ ಸಂದರ್ಭದಲ್ಲಿ ಸಹಸ್ರಾರು ಜನರಿಗೆ ಉಚಿತವಾಗಿ ಫುಡ್ ಕಿಟ್ ಅನ್ನು ನೀಡಿರುವಂತಹ ಹೆಗ್ಗಳಿಕೆ ಕೂಡ ಇವರಿಗೆ ಸಲ್ಲುತ್ತೆ. ಒಂದು ಜೋರಾದ ಚಪ್ಪಾಳೆ ಬರಲಿ. ನಮ್ಮ ಗಂಡನ ಮನೆಯವರಾಗಿರ್ಬೋದು, ತವ್ರ ಮನೆಯವರಾಗಿರ್ಬೋದು, ನನ್ನ ಮಕ್ಕಳಾಗಿರ್ಬೋದು, ಹಾಗೂ ನಮ್ಮ ಹಾವೇರಿನಲ್ಲಿರೋ ನನ್ನ ಎಲ್ಲ ಫ್ರೆಂಡ್ಸ್, ಎಲ್ಲ ನಮ್ಮ ಸಂಬಂಧಿಕರು ಕೂಡ ನನಗೆ ತುಂಬ ಸಪೋರ್ಟಿವ್ ಇದ್ದಾರೆ. ಅವರಿಗೆಲ್ಲ ಭಾಳ ಹೆಮ್ಮೆ ನಾನು ನೋಡಿದೆ. ನನಗೂ ಕೂಡ ಏನೋ ಒಂದು ನಮ್ಮ ಹಸ್ಬೆಂಡಿಂದ ನಾನು ಈ ಥರ ಒಂದು ಅವಾರ್ಡ್ನಲ್ಲಿ ಸಿಕ್ತು ಅನ್ನೋದಕ್ಕೆ ಹೇಳಿಕೊಡೋಕ್ಕೆ ಹೆಮ್ಮೆ ಪಡ್ತೀನಿ ಹಾಗೂ ಸಂತೋಷ ಪಡ್ತೀನಿ. ಈ ವಿಜಯ ಕರ್ನಾಟಕದವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಬಂದು ಅವರು ನಿಮ್ಮನ್ನ ಈಗ ಗುರುತಿಸಿದೀವಿ ಅಂದಾಗ ರಿಯಲಿ ನನಗೆ ಭಾಳನೇ ಪ್ರೌಡ್ ಫೀಲ್ ಆಯಿತು. ನಾನು ಒಂದು ಈ ಥರ ಒಂದು ಬಿಸ್ನೆಸ್ ಫೀಲ್ಡಲ್ಲಿ ಬಂದು ಈ ಥರ ಒಂದು ಸಾಧನೆ ಮಾಡಿದ್ದೀನಲ್ಲ ಅಂತ ಹೇಳಕ್ಕೆ ಇದ್ರ ಹಿಂದೆ ಸುಮಾರು ಶ್ರಮಗಳು ಇದ್ದಾವೆ. ಹಾಗೂ ನಾನು ಈ ಮೂಲಕ ಅವ್ರ CEO ಕೂಡ, ಸಂಪಾದಕರಿಗೂ ಎಲ್ಲರಿಗೂ ಕೂಡ ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. VK Emerging Women Achievers of Karnataka honoring Dr. Pratima S. Kamareddy. ಒಂದು ಜೋರ್ ಚಪ್ಪಾಳೆ ಬಲ್ಲಿ. Professor and HOD Department of Anesthesia, MRMC Medical College and Consulting Anesthesiologist, Kamareddy Hospital, Kalaburgi for her outstanding contribution in the field of health. ಖ್ಯಾತ ಅರವಳಿಕೆ ತಜ್ಞೆಯಾಗಿದ್ದಾರೆ. ಡಾಕ್ಟರ್ SB ಕಾಮರೆಡ್ಡಿ ಜೊತೆಗೂಡಿ ಕಲಬುರಗಿಯಲ್ಲಿ ಕಾಮರೆಡ್ಡಿ ಆಸ್ಪತ್ರೆಯನ್ನ ಕಟ್ಟಿ ಬೆಳೆಸಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲೇ ಮೊದಲು ಟ್ರಾಮಾ ಕೇರ್ ಆರಂಭಿಸಿದ ಹೆಗ್ಗಳಿಕೆ ಇವರಿಗೆ ಸಲ್ಲುತ್ತೆ. ಮೂಳೆ ಮುರಿತಕ್ಕೆ ಅತ್ಯುನ್ನತ ಚಿಕಿತ್ಸೆ ಇಲ್ಲಿ ಸಿಗುತ್ತೆ. ಈ ಆಸ್ಪತ್ರೆಯಲ್ಲಿ ಎಲ್ಲಾ ಸೌಲಭ್ಯ ಇರಬೇಕೆಂದು ನಿರ್ಧರಿಸಿ ವೆಂಟಿಲೇಟರ್, ICU, ಅನಸ್ತೇಷಿಯಾ, ಕ್ರಿಟಿಕಲ್ ಕೇರ್, ನ್ಯೂರೋ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಅಲ್ಟ್ರಾಸೌಂಡಿಂಗ್ ಜೊತೆಗೆ ನರ್ವ್ ಬ್ಲಾಕ್ಸ್, ಅನ್ಅರೈವಲ್ ಬ್ಲಾಕ್ಸ್ ಎಲ್ಲ ಎಮರ್ಜೆನ್ಸಿ ಕ್ರಿಟಿಕಲ್ ಕೇರ್ ಚಿಕಿತ್ಸೆಗಳನ್ನು ಇಲ್ಲಿ ನೀಡಲಾಗುತ್ತೆ. ರಾಜ್ಯ ಮಟ್ಟದ ಅನಸ್ತೇಷಿಯಾಲಜಿಸ್ಟ್ಗಳ ಸಮ್ಮೇಳನ 2022 ಸೆಪ್ಟೆಂಬರ್ 17-16 ಯಶಸ್ವಿಯಾಗಿ ಸಂಘಟಿಸಿದ್ದಾರೆ. ಒಂದು ಜೋರ್ ಚಪ್ಪಾಳೆ ಬಲಿ ಫಾರ್ ಡಾಕ್ಟರ್ ಪ್ರತಿಮಾ ಕಾಮರೆಡ್ಡಿ. ಐ ಥ್ಯಾಂಕ್ ವಿಜಯ್ ಕರ್ನಾಟಕ. ಈ ಥರ ಒಂದು ಸತ್ಕಾರ ಮಾಡಿದ್ರಿಂದ somewhere all the women who have received the awards today, they felt little valued and cared. I think this is the most small thing which a woman require. I feel a small appreciation, be it in the family or ಸಮಾಜದಲ್ಲಿ ಕೂಡ ಒಂದು ಸಣ್ಣ ಒಂದು ಅಪ್ರಿಷಿಯೇಷನ್ ಮಾಡಿದ್ರೆ it is like a boost for her to achieve more.
I have many great men in my life, be it my dad, be it my father-in-law, be it my husband. So they are very inspiring. So that is why I am here. So I just request that men should become the catalyst for the success of a woman society where men and women are equally represented. Thank you for the opportunity. I once again thank Vijay Karnataka for the opportunity. VK Emerging Women Achievers of Karnataka honoring Srimati Rajia Begum Ji Kotnala. ಒಂದು ಜೋರ್ ಚಪ್ಪಾಳೆ ಬರಲಿ. ಶ್ರೀಮತಿ ರಜಿಯಾ ಬೇಗಂ ಜಿ ಕೊಟ್ನಾಳ, ಪ್ರೆಸಿಡೆಂಟ್ ಗ್ಯಾಲಕ್ಸಿ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ವಿಜಯಪುರ, ಫಾರ್ ಹರ್ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಇನ್ ದ ಫೀಲ್ಡ್ ಆಫ್ ಎಜುಕೇಷನ್. ವಿಜಯಪುರ ನಗರದಲ್ಲಿ ನೆಲೆಸಿರುವ ನಿವೃತ್ತ ಮುಖ್ಯ ಶಿಕ್ಷಕಿ ರಜಿಯಾ ಬೇಗಂ ಜಿ ಕೊಟ್ನಾಳ ಬಡ ಮಕ್ಕಳ ಪಾಲಿನ ಆಶಾ ಕಿರಣ. 58 ವರ್ಷದ ಹಿಂದೆಯೇ ಸ್ವಂತ ಹಣದಲ್ಲಿ ಗ್ರಾಮೀಣ ಪ್ರದೇಶದ ನೂರಾರು ಬಡ ವಿದ್ಯಾರ್ಥಿಗಳಿಗೆ ಕಲಿಕೆ ಬೇಕಾಗುವಂತಹ ಪರಿಕರಗಳನ್ನು ಕೊಟ್ಟು ಅಕ್ಷರ ಕಲಿಸಿದ ಮಹಾನ್ ತಾಯಿ. ಸಾಕ್ಷರತಾ ಅಭಿಯಾನದ ಮೂಲಕ ಹಳ್ಳಿಯ ಮಹಿಳೆಯರಿಗೆ ಅಕ್ಷರ ಕಲಿಸಿದ ಆಧುನಿಕ ಕಾಲದ ಜ್ಯೋತಿ ಬಾಪುಲೆ ಎಂಬ ಬಿರುದಿಗೆ ಪಾತ್ರರಾಗಿದ್ದಾರೆ. ಅವರ ಈ ಕಾರ್ಯಕ್ಕೆ ಅವರ ಪತಿ ಸಾಥ್ ನೀಡಿದ್ದಾರೆ. ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಗೌರವ ಡಾಕ್ಟರೇಟ್ ಪಡೆದಿರುವಂತಹ ಹೆಗ್ಗಳಿಕೆ ಗೈ ಬಿಸಾಬ್ ಕೂಡ ಸಾಥ್ನ ನೀಡಿರ್ತಾರೆ. ರಜಿಯಾ ಬೇಗಂ ಅವರ ಕೈಯಲ್ಲಿ ಕಲಿತ ಹಲವಾರು ವಿದ್ಯಾರ್ಥಿಗಳು ಪ್ರಾಥಮಿಕ, ಪ್ರೌಢ ಹಾಗೂ ಬೇರೆ ಬೇರೆ ಉದ್ಯಮ ಕ್ಷೇತ್ರದಲ್ಲೂ ಕೂಡ ಗುರುತಿಸಿಕೊಂಡಿದ್ದಾರೆ. ಪ್ರಗತಿಪರ ರೈತರಾಗಿಯೂ ಕೂಡ ಗುರುತಿಸಿಕೊಳ್ಳಲಿ ಸಾಥ್ ನೀಡಿದ್ದಾರೆ. ಗ್ಯಾಲಕ್ಸಿ ಶಿಕ್ಷಣ ಸಂಸ್ಥೆ ಮೂಲಕ ಶಿಕ್ಷಣ ಕ್ರಾಂತಿ ಮಾಡ್ತಿದ್ದಾರೆ. ಇವರ ಕುಟುಂಬದಲ್ಲಿ 35 ಜನ ಶಿಕ್ಷಕರು ಇರೋದು ಮತ್ತೊಂದು ವಿಶೇಷ. अस्सलाम वालेकुम रहमतुल्लाहि व बरकातहू। मुझे विजय कर्नाटक वाले का बहुत शुक्रिया है स्टेज को आने के लिए, उनके बहुत धन्यवाद। दूसरी बात क्या है, बहुत खुशी हो रही है और ये बच्चों की दुआ और हमारे माँ बाप की दुआ है, दुनिया के लोगों की दुआ है। इन सबका शुक्रिया अदा करती हूँ, सबका धन्यवाद। ಶ್ರೀಮತಿ ರಶ್ಮಿ ವಿಶ್ವನಾಥ್ ಪಾಟೀಲ್, ತಂದೆ ಚನ್ನಬಸಪ್ಪ ಶೆಟ್ಟರ, ತಾಯಿ ನಿರ್ಮಲಾ ಶೆಟ್ಟರ ಇವರ ಪುತ್ರಿ. ಹಾವೇರಿಯಲ್ಲಿ ಜನಿಸಿ ಮೂಲತಃ ಸಂಶಿ ಗ್ರಾಮದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ BCom ಪದವಿಯನ್ನು ಮುಗಿಸಿದ ನಂತರ 1995ರಲ್ಲಿ ವಿಶ್ವನಾಥ್ ಪಾಟೀಲ್ ಅವರ ಜೊತೆ ವಿವಾಹವಾಗ್ತಾರೆ. 1991ರಲ್ಲಿಯೇ ಕುಟುಂಬದ ವ್ಯವಹಾರ ಆರಂಭಿಸಿ ಮಲ್ಲಿಕಾರ್ಜುನ ಆಯುರ್ವೇದ ಏಜೆನ್ಸೀಸ್ ಇದರ ವ್ಯವಹಾರದ ಜೊತೆಗೆ ಭಾಗಿಯಾಗಿ ಸುಮಾರು 30 ವರ್ಷಗಳಿಂದ ಕರ್ನಾಟಕದಾದ್ಯಂತ ವ್ಯವಹಾರವನ್ನು ಬೆಳೆಸಿ ವ್ಯಾಪ್ತಿಗೊಳಿಸಿದ್ದಾರೆ. ಇವರ ಸೇವೆಯನ್ನ ಪರಿಗಣಿಸಿ ಸಾಕಷ್ಟು ಸಂಘ ಸಂಸ್ಥೆಗಳು ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದೆ. 2017-18ರಲ್ಲಿ ಅಂತಾರಾಷ್ಟ್ರೀಯ ಇನ್ನರ್ವೀಲ್ ಸಂಸ್ಥೆಯ ಸದಸ್ಯರಾಗಿ ಕೂಡ ಸೇರ್ಪಡೆಯಾಗಿದ್ದಾರೆ. 2018-19ರಲ್ಲಿ ಗೌರವ ಕಾರ್ಯದರ್ಶಿಯಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಶ್ರೀಮತಿ ರಶ್ಮಿ ವಿಶ್ವನಾಥ್ ಪಾಟೀಲ್, ಒಂದು ಜೋರು ಚಪ್ಪಾಳೆ ಬರಲಿ. ರಶ್ಮಿ ವಿಶ್ವನಾಥ್ ಪಾಟೀಲ್, ಮಲ್ಲಿಕಾರ್ಜುನ ಆಯುರ್ವೇದಿಕ್ ಏಜೆನ್ಸೀಸ್ ಹುಬ್ಬಳ್ಳಿ, ಜೊತೆಗೆ ರೋಟರಿ ಸಂಸ್ಥೆ ಮತ್ತು ಇನ್ನರ್ವೀಲ್ ಕ್ಲಬ್ಬಲ್ಲಿ ಸೇವೆ ಮಾಡ್ತಾ ಇದ್ದೇವೆ. ಈಗ ವಿಜಯ ಕರ್ನಾಟಕ ನಮ್ಗೆ ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟು ಸೇವೆ ಜೊತೆಗೆ ಸಾಧನೆ ಅಂತಂದು ಹೇಳಿ ಗುರುತಿಸಿ ಅವಕಾಶ ಮಾಡಿಕೊಟ್ಟಂತ ವಿಜಯ ಕರ್ನಾಟಕಕ್ಕೆ ಧನ್ಯವಾದಗಳು. VK Emerging Women Achievers of Karnataka honoring ಶ್ರೀಮತಿ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್, social worker, ex-ZP member, KPCC member at post Neginhala Taluk, Bailahongala, for her outstanding contribution in the field of social service. ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ನೇಗಿನಹಾಳ ಗ್ರಾಮದ ಇವರು ಅರವಳ್ಳಿಯ ಗೌಡ್ರ ಮನೆತನದಲ್ಲಿ ಜನಿಸ್ತಾರೆ. ಶಾಲಾ ಕಾಲೇಜುಗಳಿಂದಲೇ ನಾಯಕಿ ಗುಣಗಳನ್ನು ಹೊಂದಿರುವಂತಹ ಇವರು ತವರು ಮನೆಯಾದ ನೇಗಿನಾಳದಲ್ಲಿ ಈಗಿನ ಚೆನ್ನಮ್ಮನ ಕಿತ್ತೂರಿನ ಮತಕ್ಷೇತ್ರವಾಗಿರುವಂತಹ ಶಾಸಕ ಬಾಬಾ ಸಾಹೇಬ್ ಪಾಟೀಲರ ಧರ್ಮಪತ್ನಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಹಾಲಿ KPCC ಸದಸ್ಯರು, ಜೊತೆಗೆ ಬೆಂಗಳೂರಿನ ಸಾಕಷ್ಟು ಉದ್ಯಮ ಕ್ಷೇತ್ರದಲ್ಲಿ ತಮ್ಮ ಪತಿಗೆ ಸಾಥ್ ನೀಡುವಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಶ್ರೀಮತಿ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್, ಒಂದು ಜೋರಾದ ಚಪ್ಪಾಳೆ ಮುಖೇನ ಅಭಿನಂದನೆಗಳನ್ನು ಅರ್ಪಿಸೋಣ. ಎಲ್ಲರಿಗೂ ನಮಸ್ಕಾರ. ನಾನು ಚೆನ್ನಮ್ಮನ ಕಿತ್ತೂರಿನಿಂದ ಬಂದಿದ್ದೀನಿ. ನನ್ನ ಹೆಸರು ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಅಂತ. ಇವತ್ತು ನಿಜವಾಗ್ಲೂ ನಮ್ಮೆಲ್ಲ ಮಹಿಳೆಯರಿಗೆ ಒಂದು ಹಬ್ಬ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದ್ರೆ ಇವತ್ತು ವಿಜಯ ಕರ್ನಾಟಕ ದಿನಪತ್ರಿಕೆಯವರು ನಮ್ಮನ್ನೆಲ್ಲ ಒಂದು ಮಹಿಳೆಯರನ್ನ ಒಂದು ಮುಖ್ಯವಾಹಿನಿಗೆ ತಂದು ಒಂದು ಗೌರವವನ್ನು ಕೊಡುವಂತ ಕೆಲಸ ಮಾಡಿದಾರಲ್ಲ, ಅದಕ್ಕೆ ಮೊದಲು ನಾನು ಧನ್ಯವಾದಗಳನ್ನ ಹೇಳಕ್ ಬಯಸ್ತೀನಿ. ಯಾಕಂತಂದ್ರೆ ಇವತ್ತು ಮಹಿಳೆ ಅಬಲೆ ಎಲ್ಲ ಸಬಲೆ ಅಂತ ಎಲ್ಲ ಕಡೆ ಹೇಳ್ತೀವಿ. ನನ್ನ ತಂದೆಯವರಾದ ಬಾಬಾ ಸಾಹೇಬ್ ಪಾಟೀಲ್ ಆಗಿರ್ಬೋದು, ಆಮೇಲೆ ನಮ್ಮ ತಾಯಿಯವರಾಗಿರ್ಬೋದು, ಆಮೇಲೆ ನಾನು ಅತ್ತೆ ಅಂತ ಹೇಳಿಲ್ಲ, ತಾಯಿ ಅಂತ ಹೇಳ್ತೀನಿ. ಪ್ರತಿಯೊಬ್ಬರಿಗೂ ನನಗೆ ಇನ್ಸ್ಪಿರೇಷನ್. ಯಾಕಂದ್ರೆ ಪ್ರತಿಯೊಬ್ಬರು ಬ್ಯಾಕ್ ಬೋನ್ ಆಗಿ ನಿಂತು ಇವತ್ತು ನಿಜವಾಗ್ಲೂ ಒಂದು ಹೆಣ್ಮಗಳು ಹೊರ ಬರ್ಬೇಕಂದ್ರೆ
ಎಲ್ಲ ಕುಟುಂಬದವ್ರ ಸಹಕಾರ ಬೇಕಾಗ್ತೈತಿ, ಗಂಡನ ಸಹಕಾರ ಬೇಕಾಗ್ತೈತಿ. ನಿಜವಾಗ್ಲೂ ನನಗೆ ಭಾಳ ಪ್ರೌಡ್ ಅನಿಸ್ತ. ಇವತ್ತೆಲ್ಲ ಏನು ವಿಜಯ ಕರ್ನಾಟಕ ಪತ್ರಿಕೆ ನಮ್ಮನ್ನೆಲ್ಲ ಗುರುತಿಸಿ ನನಗೆ ಅವಾರ್ಡ್ ಕೊಟ್ರಲ್ಲ, ನಿಜವಾಗ್ಲೂ ಅದು ನನಗೆ ಸಂದ ಗೌರವ ಅಲ್ಲ. ಇವತ್ತು ಬೆಳವಡಿ ನಾಡಿನಲ್ಲಿ ನಾನು ಹುಟ್ಟಿದ್ದೀನಿ, ನಿಜವಾಗ್ಲೂ ಭಾಳ ಹೆಮ್ಮೆ ಅನಿಸ್ತೈತಿ. ಇವತ್ತು ಕಿತ್ತೂರು ನಾಡಿಗೆ ಬಂದು ಇವತ್ತು ಈ ಒಂದು ಪ್ರಶಸ್ತಿ ನನಗಲ್ಲ, ಇವತ್ತು ಬೆಳವಡಿ ನಾಡಿನ ಎಲ್ಲ ಮಹಿಳೆಯರಿಗೆ ಹಾಗೂ ಕಿತ್ತೂರು ನಾಡಿನ ಎಲ್ಲ ಮಹಿಳೆಯರಿಗೆ ಸಂದ ಗೌರವ ಅಂತ ಈ ಸಂದರ್ಭ ನಾನು ಹೇಳಿಕ್ ಬಯಸ್ತೀನಿ. ನಾನು ಧನ್ಯವಾದ ಹೇಳ್ತಾ ನನ್ನ ಮಾತು. VK Emerging Women Achievers of Karnataka honoring Rubia Amanullah Shah Makandar, HOD Hotel Management, Fire Safety Prestige Institute, Dharwad, for her outstanding contribution in the field of education. ರುಬಿಯಾ ಮಕಾಂದಾರ ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದವರಾದ ಇವರು ಪ್ರಾಥಮಿಕ ಪದವಿ ಶಿಕ್ಷಣವನ್ನು ಶಿರ್ಸಿಯಲ್ಲಿ ಮುಗಿಸಿದ್ದಾರೆ. BSc ಕಂಪ್ಯೂಟರ್ ಸೈನ್ಸ್ ಪದವಿ ಪಡೆದ ನಂತರ ಧಾರವಾಡ ಸೇಫ್ ಕಾಲೇಜಿನಲ್ಲಿ 5 ವರ್ಷ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ತದನಂತರ ಧಾರವಾಡದ ಪ್ರೆಸ್ಟೀಜ್ ಕಾಲೇಜಿನಲ್ಲಿ HOD ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಂದು ಜೋರಾದ ಚಪ್ಪಾಳೆ ಮುಖೇನ ಅಭಿನಂದನೆಗಳನ್ನ ಸಲ್ಲಿಸೋಣ ರುಬಿಯಾ ಮಕಾಂದಾರ. Namaskara. My name is Rubia Amanullah Shah Makandar. I am the HOD of Prestige Institute, Hotel and Safety Engineering, Dharwad. Actually, today I am expressing my sincere gratitude towards the Vijay Karnataka and Times of Karnataka. For honoring me this Emerging Women's Achievers of Karnataka Award. I especially thanks to my team, Prestige team, which is my family and my parents, especially my father. He is a role model to me. Thank you so much. VK Emerging Women Achievers of Karnataka honoring Srimati Sandhya Rani Patil, co-founder Jai Bhavani Education and Welfare Society, Bidar, for her outstanding contribution in the field of education. BE Computer Science ಪದವೀಧರರಾದ ಸಂಧ್ಯಾ ರಾಣಿ ಚಂದ್ರಕಾಂತ ಪಾಟೀಲ ಇವರು ತಮ್ಮ ಪತಿಯ ನೆರವಿನಿಂದ 1999ರಲ್ಲಿ ಭವಾನಿ ಎಜುಕೇಷನ್ ಮತ್ತು ವೆಲ್ಫೇರ್ ಸೊಸೈಟಿಯನ್ನು ಸ್ಥಾಪಿಸಿ ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಉದ್ಯೋಗ ಮಾರುಕಟ್ಟೆಗೆ ಸಿದ್ಧಪಡಿಸುವತ್ತ ಗಮನ ಹರಿಸಿದ್ದಾರೆ. 2001ರಲ್ಲಿ ಜಾಯ್ ಕಿಡ್ ಕೇರ್ ಹಾಗೆ ಜಾಯ್ ಪಬ್ಲಿಕ್ ಸ್ಕೂಲನ್ನು ಸ್ಥಾಪಿಸಿ ಶಿಕ್ಷಣ ಕ್ಷೇತ್ರದಲ್ಲೂ ತಮ್ಮದೇ ಆದ ಸಾಧನೆಯನ್ನ ಮಾಡಿದ್ದಾರೆ. ಅಭಿನಂದನೆಗಳು ಶ್ರೀಮತಿ ಸಂಧ್ಯಾ ರಾಣಿ ಪಾಟೀಲ್. ನನ್ನ ಹೆಸರು ಸಂಧ್ಯಾ ರಾಣಿ ಚಂದ್ರಕಾಂತ್ ಪಾಟೀಲ್, ಬೀದರ್. ಇವತ್ತಿನ ಖುಷಿ ದಿನ ಏನಂದ್ರೆ ವಿಜಯ ಕರ್ನಾಟಕದವರು ನಮ್ಗೆ ರಿಕಾಗ್ನೈಸ್ ಮಾಡಿ ಸ್ಟೇಟ್ ಲೆವೆಲ್ ಅಲ್ಲಿ ಆನರ್ ಮಾಡಿ ನಮ್ಗೆ ಇನ್ನೂ ಕೆಲಸ ಮಾಡಕ್ಕೆ ಇನ್ಸ್ಪೈರ್ ಮಾಡ್ತಿದ್ದಾರೆ. ಅವರಿಗೆ ನನ್ನ ವಂದನೆಗಳು ಹೇಳಿಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮುಂದಿನ ಸನ್ಮಾನಿತರು VK Emerging Women Achievers of Karnataka honoring ಶ್ರೀಮತಿ ಸವಿತಾ ಅಮರ್ ಶೆಟ್ಟಿ, ಎಕ್ಸ್ ಪ್ರೆಸಿಡೆಂಟ್ ಕರ್ನಾಟಕ ಸಿಲ್ಕ್ ಮಾರ್ಕೆಟಿಂಗ್ ಬೋರ್ಡ್ ಬೆಂಗಳೂರು ಮತ್ತು ಬಿಜೆಪಿ ಮಹಿಳಾ ಮುಖಂಡರು ಧಾರವಾಡ, ಫಾರ್ ಹರ್ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಇನ್ ದ ಫೀಲ್ಡ್ ಆಫ್ ಸೋಷಿಯಲ್ ಸರ್ವಿಸ್. ಸವಿತಾ ವಿಶ್ವನಾಥ ಅಮರ್ ಶೆಟ್ಟಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಜ್ಯ ಮಹಿಳಾ ಘಟಕದ ಉಪಾಧ್ಯಕ್ಷರು ಹಾಗೂ ಬಿಜೆಪಿ ಮಹಿಳಾ ಮುಖಂಡಿಯಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಶಿಕ್ಷಣ ಕ್ಷೇತ್ರ, ಮಹಿಳಾ ಸಬಲೀಕರಣ, ಜನಸೇವೆ, ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಲಿಂಗಾಯತ ಸಮಾಜದ ಪ್ರಬಲ ನಾಯಕಿಯಾಗಿರುವ ಇವರು ಸಮಾಜವನ್ನು ಒಗ್ಗೂಡಿಸುವಲ್ಲಿ ಶ್ರಮಿಸುತ್ತಿದ್ದಾರೆ. ಸುವರ್ಣ ಎಜುಕೇಷನ್ ಟ್ರಸ್ಟ್ ಹಾಗೂ ಸುವರ್ಣ PU ಕಾಲೇಜಿನ ಮುಖೇನ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣವನ್ನು ನೀಡಿರುವ ಹೆಗ್ಗಳಿಕೆ ಶ್ರೀಮತಿ ಸವಿತಾ ವಿಶ್ವನಾಥ ಅಮರ್ ಶೆಟ್ಟಿ ಇವರಿಗೆ ಸಲ್ಲುತ್ತೆ. ಒಂದು ಜೋರು ಚಪ್ಪಾಳೆ ಮುಖೇನ ಅಭಿನಂದನೆಗಳನ್ನು ಸಲ್ಲಿಸೋಣ. ನಮಸ್ಕಾರ, ನಾನು ಶ್ರೀಮತಿ ಸವಿತಾ ವಿಶ್ವನಾಥ್ ಅಮರ್ ಶೆಟ್ಟಿ, ಧಾರವಾಡ. ನನ್ನ ಒಂದು ಕೆಲಸಗಳನ್ನು ಗುರುತಿಸಿ ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ನ ವಿಜಯ ಕರ್ನಾಟಕ ದವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ನನ್ನ ಒಂದು ಸಾಮಾಜಿಕ, ಶೈಕ್ಷಣಿಕ ಮತ್ತು ಇತರ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದನ್ನು ಗುರುತಿಸಿ ಈ ಒಂದು ಏನು ಉತ್ತರ ಕರ್ನಾಟಕ ಸಾಧಕಿಯರ ಮಹಿಳೆಯರನ್ನ ಅಲ್ಲಿ ಗುರುತಿಸಿ ನನಗೆ ಈ ಒಂದು ಏನು ಅವಾರ್ಡನ್ನು ಕೊಟ್ಟಿದ್ದಕ್ಕೆ ಈ ಅವಾರ್ಡನ್ನು ನಾನು ನನ್ನ ಕುಟುಂಬಕ್ಕೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಯಾಕಂದ್ರೆ ಕುಟುಂಬದವರ ಏನು ಒಂದು ಸಪೋರ್ಟ್ ಇಲ್ಲ ಅಂದ್ರೆ ಯಾವುದೇ ಮಹಿಳೆ ಹೊರಗೆ ಬಂದು ಏನು ಸಾಧನೆ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಬಟ್ ವಿಜಯ ಕರ್ನಾಟಕದ ಬಂಧು ಬಳಗದವರಿಗೆ ನಾನು ಅಭಿನಂದನೆಗಳು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಧನ್ಯವಾದಗಳು. VK Emerging Women Achievers of Karnataka honoring Dr. Savita Murugesh, Kanchana Ayurvedic Hospital, Kalaburgi, for her outstanding contribution in the field of health. Dr. Savita Murugesh, ಕಲಬುರಗಿಯ ಕಾಂಚನ ಆಯುರ್ವೇದ ಆಸ್ಪತ್ರೆಯ ರೂವಾರಿಗಳು,
ಪೈಲ್ಸ್ ಚಿಕಿತ್ಸೆಯಲ್ಲಿ ಡಾಕ್ಟರ್ ಸವಿತಾ ಇವರು ಹೆಸರುವಾಸಿ. ನಗರದಲ್ಲಿ 49 ವರ್ಷಗಳಿಂದ ವೈದ್ಯ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ. ವಿದೇಶದಲ್ಲಿ ಓದಿ ಅಲ್ಲೇ ಇದ್ದ ಹಿಂದುಳಿದ ಕಲ್ಯಾಣ ಕರ್ನಾಟಕದ ಭಾಗದ ಜನರಿಗೆ ವೈದ್ಯಕೀಯ ಸೇವೆ ನೀಡುವ ಆಶಯದೊಂದಿಗೆ ಇಲ್ಲಿ ಆಸ್ಪತ್ರೆ ಪ್ರಾರಂಭಿಸಿ ಯಶಸ್ವಿಯಾಗಿದ್ದಾರೆ. ಇವರ ಸಾಧನೆಗೆ ಡಾಕ್ಟರ್ ಕಾಂಚನ ಅವರು ಆರಂಭದಲ್ಲಿ ಬೆನ್ನೆಲುಬಾಗಿದ್ರು. ಈಗ ಪತಿ ರಾಜೀವ್ ಸಚ್ಚಿದಾನಂದ ಪ್ರೇರಕ ಶಕ್ತಿಯಾಗಿ ನಿಂತಿದ್ದಾರೆ. ನ್ಯಾಷನಲ್ ಆಯುರ್ವೇದ ಸದಸ್ಯೆಯಾಗಿದ್ದು ಫೆಲೋಶಿಪ್ ಇನ್ ಆಯುರ್ವೇದ ಸರ್ಟಿಫಿಕೇಟ್ ಕೂಡ ಪಡೆದುಕೊಂಡಿದ್ದಾರೆ. ಒಂದು ಜೋರು ಚಪ್ಪಾಳೆ ಬಲಿ ಡಾಕ್ಟರ್ ಸವಿತಾ ಮುರುಗೇಶ್. Hello, my name is Dr. Savita. I'm from Gulbarga and having a Kanchana Ayurvedic Hospital. I'm very honored to be part of this Vijay Karnataka award winning things. It is a great pleasure to be part of it. They recognize us as amazing people in North Karnataka. Usually nobody will come to recognize in North Karnataka, which is Vijay Karnataka has done this. So I'll be very appreciable to the people and CEO of Vijay Karnataka and also the people who is worked together here, and it is amazing arrangement, and thanks for everyone and thank you. VK Emerging Women Achievers of Karnataka honoring Srimati Shashikala M. Angadi, Assistant Teacher, SVPV Samsthe, Badami, Srimati GG Hakkapakki High School, Kulageri Cross. ಒಂದು ಜೋರು ಚಪ್ಪಾಳೆ ಬಲಿ ಶ್ರೀಮತಿ ಶಶಿಕಲಾ ಎಂ ಅಂಗಡಿ ಫಾರ್ ಹರ್ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಇನ್ ದ ಫೀಲ್ಡ್ ಆಫ್ ಎಜುಕೇಷನ್. ಮಕ್ಕಳ ಪ್ರೀತಿಯ ಶಿಕ್ಷಕಿಯಾಗಿ ಕನ್ನಡ ಪ್ರೇಮ ಮೈಗೂಡಿಸಿಕೊಂಡು ಸಾಹಿತಿಯಾಗಿ ಬದಾಮಿ ನೆಲದಲ್ಲಿ ಗುರುತಿಸಿಕೊಂಡಿರುವಂತಹ ಹೆಗ್ಗಳಿಕೆ ಶಶಿಕಲಾ ಅಂಗಡಿ ಇವರಿಗೆ ಸಲ್ಲುತ್ತೆ. 30 ವರ್ಷಗಳಿಂದ ಜ್ಞಾನಯಜ್ಞ ಸಾವಿರಾರು ಮಕ್ಕಳ ಬಾಳಿಗೆ ಬೆಳಕಾಗಿದ್ದಾರೆ. ಸುಂದರ ಭವಿಷ್ಯವನ್ನ ಕಟ್ಟಿಕೊಳ್ಳಲು ಬಯಸುವ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದ್ದಾರೆ. ಇವರ ಸಾಹಿತ್ಯ ಚಾಲುಕ್ಯರ ನಾಡಿಗೆ ಅಕ್ಷರ ತೋರಣವಾಗಿದೆ. ಸಾಹಿತ್ಯಕ್ಕೆ ಮೀಸಲಾದ ಇವರ ಬದುಕು ಅಕ್ಷರ ಪ್ರೇಮಿಗಳಿಗೆ ಆದರ್ಶವಾಗಿದೆ. ಶಿಕ್ಷಕಿಯಾಗಿಯೂ ಕೂಡ 30 ವರ್ಷಗಳ ಸೇವೆ, ಕತೆ ಕವನ ರಚಿಸುವಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿದ್ದಾರೆ. ಶ್ರೀಮತಿ ಶಶಿಕಲಾ ಎಂ ಅಂಗಡಿ ಇವರಿಗೆ ಗೌರವಪೂರ್ವಕ ಅಭಿನಂದನೆಗಳು. ನಾನು ಶಶಿಕಲಾ ಅಂಗಡಿ, ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕುಳಗೇರಿ ಕ್ರಾಸಿನಲ್ಲಿ ಪ್ರೌಢಶಾಲಾ ಶಿಕ್ಷಕಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಂದು ಹವ್ಯಾಸ ಓದುವುದು, ಬರೆಯುವುದು, ಅನೇಕ ಕಥೆಗಳನ್ನು, ಕವನಗಳನ್ನು ಹಾಗೂ ಹನಿಗವನಗಳನ್ನು ಬರೆದಿದ್ದೇನೆ. ನನ್ನ ಒಂದು ಸಾಧನೆಯನ್ನು ಮೆಚ್ಚಿ ವಿಜಯ ಕರ್ನಾಟಕ ಪತ್ರಿಕೆಯವರು ಆ ಹೆಣ್ಣು ಮಕ್ಕಳನ್ನು ಮುಂದೆ ತರಬೇಕೆಂತ ಉದ್ದೇಶದಿಂದ ಹೆಣ್ಣು ಸಮಾಜದ ಒಂದು ಕಣ್ಣು ಎನ್ನುವ ಹಾಗೆ ಇನ್ನು ಮಹಿಳೆಯರು ಇನ್ನಷ್ಟು ಕೆಲಸ ಮಾಡಲಿ ಅಂತ ತಿಳ್ಕೊಂಡು ನಮಗೆ ಪ್ರೋತ್ಸಾಹದಾಯಕವಾದಂಥ ಈ ಬಹುಮಾನ ನೀಡಿದ್ದಾರೆ. ಅದಕ್ಕೆ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅವು ಇನ್ನೂ ಅಷ್ಟು ಮಹಿಳೆಯರು ಏನಪ್ಪ ಮುಂದೆ ಬರಲಿ ಅಂತ ತಿಳ್ಕೊಂಡು ನಾನು ಆಶೆ ಮಾಡ್ತಾ ಇದ್ದೇನೆ. ಇನ್ನಷ್ಟು ಏನಪ್ಪಾ ಅಂದ್ರೆ ಎಲ್ಲ ರಂಗದೊಳಗೆ ಏನಪ್ಪ ಮಹಿಳೆಯರು ಮುಂದೆ ಬರಬೇಕು ಅನ್ನೋದೇ ನನ್ನ ಉದ್ದೇಶವಾಗಿದೆ. ಮುಂದಿನ ಸಾಧಕಿ VK Emerging Women Achievers of Karnataka honoring Srimati Shobha, CEO, Nisarga ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ರಾಯಚೂರು, for her outstanding contribution in the field of cooperative sector. ಸವಾಲುಗಳ ಮಧ್ಯೆ ಸಾಧನೆ ತೋರಿದ, ಶೂನ್ಯದಿಂದ ಕೋಟಿವರೆಗೆ ಜಿಗಿದ ರಾಯಚೂರಿನ ನಿಸರ್ಗ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘ ನಿಯಮಿತಕ್ಕೆ ಶೋಭೆ ತಂದ ಶ್ರೇಯಸ್ಸು ಶೋಭಾ ಅವರಿಗೆ ಸಲ್ಲುತ್ತೆ. ಕಾರ್ಯನಿರ್ವಹಣಾಧಿಕಾರಿಯಾಗಿ ಶೋಭಾ ಅವರು ಮಾಡಿರುವಂತಹ ಕೆಲಸ ಗಣನೀಯವಾದದ್ದು. ಶ್ರದ್ಧೆ, ಪ್ರಾಮಾಣಿಕತೆಯನ್ನೇ ಉಸಿರಾಡುವವರ ಗುಣದಿಂದ ನಿಸರ್ಗ ಬಳಗ, ಗ್ರಾಹಕ ವರ್ಗಗಳೆರಡೂ ಎತ್ತರಕ್ಕೆ ಬೆಳೆಯಲು ಸಾಧ್ಯವಾಗಿದೆ. ಹಸಿವೆಂಬ ಪಾಠಶಾಲೆ ನೀಡಿದ ಅನುಭವ, ಹಿರಿಯರ ಮಾರ್ಗದರ್ಶನಗಳೇ ನಮಗೆ ಶ್ರೀರಕ್ಷೆ ಅಂತಾರೆ ಶೋಭಾ. ಹೆಗ್ಗಳಿಕೆ ಇವರಿಗೆ ಸಲ್ಲುತ್ತೆ. ಒಂದು ಜೋರಾದ ಚಪ್ಪಾಳೆ ಬರಲಿ. ನನ್ನ ಹೆಸರು ಶೋಭಾ ಅಂತ, ರಾಯಚೂರಿಂದ ನಾನು ಬಂದಿರೋದು. ನಾನು ನಿಸರ್ಗ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ನಿಯಮಿತದಲ್ಲಿ CEO ಆಗಿ ಕೆಲಸ ಮಾಡ್ತಾ ಇದ್ದೀನಿ. ರಾಯಚೂರು ಜಿಲ್ಲೆ ಅತ್ಯಂತ ಹಿಂದುಳಿದ ಜಿಲ್ಲೆ ಅಂತೇಳಿ ನಾವೆಲ್ಲ ಗುರುತಿಸ್ಕೊಳ್ತೀವಿ. ಅಂತ ಒಂದು ಹಿಂದುಳಿದ ಜಿಲ್ಲೆನಲ್ಲಿ ಒಂದು ಸಮಾಜ ಸೇವೆ ಅಥವಾ ಏನೋ ಒಂದು ಕೆಲಸ ಮಾಡ್ಬೇಕಾದ್ರೆ ತುಂಬಾ ಕಷ್ಟಕರ. ಅಂತ ಒಂದು ರಾಯಚೂರು ಜಿಲ್ಲೆನಲ್ಲಿ ಸುಮಾರು ಮಹಿಳೆಯರಿದ್ದಾರೆ, ತುಂಬಾ ಎಲೆಮರೆಕಾಯಿ ಅಂತೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅಂತವ್ರನ್ನ ಗುರುತಿಸುವಂತದ್ದು ತುಂಬಾ ಕಷ್ಟ. ಜೊತೆಗೆ ಏನಂದ್ರೆ ವಿಜಯ ಕರ್ನಾಟಕಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ನಮ್ಮನ್ನ ಗುರುತಿಸ್ಕೊಂಡು ನಮ್ಗೆ ಸನ್ಮಾನ ಮಾಡಿದ್ದು ಇದೊಂದು ಮತ್ತೊಂದು ನಮ್ಗೆ ಸ್ಫೂರ್ತಿ, ಜೊತೆಗೆ ಇನ್ನು ಜವಾಬ್ದಾರಿ ಹೆಚ್ಚಿಗೆ. ಇನ್ನು ನಾವ್ ಏನು ಸೇವೆ ಮಾಡ್ಬೋದು, ನಮ್ಮಿಂದ ಸಮಾಜಕ್ಕೆ ಏನಾದ್ರೂ ಕೊಡುಗೆ ಕೊಡಕ್ ಸಾಧ್ಯನಾ ಅನ್ನುವಂತ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿ ಮುಂದೆ ಇನ್ನೂ ಸಮಾಜಕ್ಕೆ ಹೆಚ್ಚಿನ ಕೊಡುಗೆ ಕೊಡೋದಕ್ಕೆ ಸಾಥ್ ನೀಡ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ನಾನು 2 ಮಾತು. VK Emerging Women Achievers of Karnataka
Certificate of Excellency honoring Srimati Suvarna. Srimati Suvarna, President Vivekananda Educational Trust, Kalaburgi, for her outstanding contribution in the field of education. ಕಲಬುರಗಿಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ತಾಳ್ಮೆ, ಮಾನಸಿಕ ಸ್ಥೈರ್ಯ, ಛಲದಿಂದ ಮುನ್ನುಗ್ಗಿದ್ರೆ ನಾವು ಅಂದುಕೊಂಡಿದ್ದನ್ನು ಮಾಡಬಹುದು ಎಂದು ತೋರಿಸಿಕೊಟ್ಟಂತಹ ಸಾಧಕಿ ಶ್ರೀಮತಿ ಸುವರ್ಣ. 2010ರಲ್ಲಿ ಕಲಬುರಗಿಯಲ್ಲಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟುಹಾಕಿದ್ದಾರೆ. ಶಾಲೆ ಆರಂಭದ ದಿನಗಳಲ್ಲಿ ಕೇವಲ 16 ಮಕ್ಕಳಿರ್ತಾರೆ. ತದನಂತರ 1100 ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡಿರುವಂತಹ ಹೆಗ್ಗಳಿಕೆ ಇವರಿಗೆ ಸಲ್ಲುತ್ತೆ. ಗುಣಾತ್ಮಕ ಶಿಕ್ಷಣಕ್ಕೆ ಹೆಸರುವಾಸಿ. ಶಾಲೆಯಲ್ಲಿ ಡಿಜಿಟಲ್ ಲೈಬ್ರರಿಯನ್ನು ಕೂಡ ಪ್ರಾರಂಭಿಸಿದ್ದಾರೆ. 10 ಹಲವು ವಿಚಾರಗಳಲ್ಲಿ ಇವರ ಶಿಕ್ಷಣ ಸಂಸ್ಥೆ ಮುನ್ನೆಲೆಯಲ್ಲಿ ಕಾಣಿಸ್ಕೊಳ್ತಿದೆ. ಶ್ರೀಮತಿ ಸುವರ್ಣ ಇವರಿಗೆ ಅಭಿನಂದನೆಗಳ ಸಲ್ಲಿಸೋಣ. ಒಂದು ಜೋರಾದ ಚಪ್ಪಾಳೆ ಬರಲಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸುವರ್ಣ ಸಿದ್ದಪ್ಪ ಭಗವತಿ ಅಂತ. ನಾವು ವಿವೇಕಾನಂದ ವಿದ್ಯಾನಿಕೇತನ ಶಾಲೆ ಅಂತ ಕಲಬುರಗಿಯಲ್ಲಿ ಒಂದು ಶಾಲೆ ಶುರು ಮಾಡಿದ್ದೀವಿ. ಮೊದಲು ನಾನು ಸಾಮಾನ್ಯ ಕುಟುಂಬದಲ್ಲಿ ಬೆಳೆದು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದೆ. ಮೊದಲು ನಮ್ಮ ಯಜಮಾನರು ಕೇಂದ್ರೀಯ ವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರಿಗೆ ತಮ್ಮದೇ ಆದ ಒಂದು ಒಳ್ಳೆ ಸ್ಕೂಲ್ ಮಾಡಬೇಕು, ಪ್ರಾಮಾಣಿಕತೆಯಿಂದ ಆ ಸ್ಕೂಲ್ ನಡೆಸಬೇಕು, ಒಳ್ಳೆ ಎಜುಕೇಶನ್ ಕೊಡ್ಬೇಕು ಅಂತ ಹೇಳಿ ಒಂದ್ ದೊಡ್ಡ ಕನಸಿತ್ತು ಅವ್ರಿಗೆ. ಅವ್ರ ಕನಸಿಗೆ ನಾನು ಸ್ವಲ್ಪ ಆದ್ರೂ ಸಹಾಯ ಮಾಡ್ಬೋದೇನೋ ಅನ್ಕೊಂಡು ಒಂದು 17 ವರ್ಷ ಆದ್ಮೇಲೆ ನಾನು VRS ತಗೊಂಡು ಒಂದು ಶಾಲೆ ಶುರು ಮಾಡಿದ್ವಿ. ಶುರುವಿಗೆ 16 ಮಕ್ಕಳಿಂದ ಶುರುವಾದ ಶಾಲೆ ಈಗ 1100 ಹುಡುಗರು ಇರುವಂತ ಶಾಲೆ ಆಗಿದೆ. ಆಮೇಲೆ ಮೊಟ್ಟ ಮೊದಲಿಗೆ ನಾವು ಮಾಡಿರುವ ಒಂದು ಸೇವೆಯನ್ನು ಗುರುತಿಸಿ ವಿಜಯ ಕರ್ನಾಟಕದವರು ನಮ್ಮನ್ನು ಗೌರವಿಸಿ ಸನ್ಮಾನಿಸಿದ್ದಾರೆ. ಅವರಿಗೆ ನಾನು ಚಿರಋಣಿಯಾಗಿದ್ದೇನೆ. ನಮಸ್ಕಾರ. VK Emerging Women Achievers of Karnataka honoring Dr. Vidya Ajit Joshi, Senior Obstetrician and Gynecologist, City Clinic Multi-Speciality Hospital, Hubli, for her outstanding contribution in the field of health. ಒಂದು ಜೋರಾದ ಚಪ್ಪಾಳೆ ಬರಲಿ. 1966 ಅಕ್ಟೋಬರ್ 26ರಂದು ಧಾರವಾಡದಲ್ಲಿ ಜನಿಸ್ತಾರೆ. ಪ್ರಸ್ತುತ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಸಿಟಿ ಕ್ಲಿನಿಕ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದರೊಟ್ಟಿಗೆ HACC ಹುಬ್ಬಳ್ಳಿಯ ಅಸಿಸ್ಟೆಡ್ ಕಾನ್ಸಲ್ಟೇಷನ್ ಸೆಂಟರ್ನಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಒಂದು ಜೋರಾದ ಚಪ್ಪಾಳೆ ಬರಲಿ. ಡಾಕ್ಟರ್ ವಿದ್ಯಾ ಅಜಿತ್ ಜೋಶಿ. I am Dr. Vidya Joshi. I am proud to be here today, celebrating this wonderful day, celebrating the achievements and the contributions of extraordinary women in all fields of life. I thank the Times of India and the Vijay Karnataka group for having organized this wonderful function, because this, I'm sure, is going to be an inspiration for the generation to come next. I have 2 lovely daughters, both are gynecologists, and I hope this will inspire them to work for their profession. Thank you.